ತತ್ವ ಜ್ಞಾನಿ ಮೋಹಿಪುದಂದವೇ ತಾನೇ ನಿತ್ಯಾನಂದ ನಿಜ ರೂಪ ನೆನಿಪ ತನುಮೂರು ಕರನಾಡಿ ಮನಸಾದಿಗಳನ್ನು ತನಗೆ ವಿಲಕ್ಷಣಬಹುದೆಂದು ತಿಳಿದ ಜನನ ಮರಣವ ನಳಿದ ಜೀವತ್ವವನುಳಿದ ಕನಸು ಬಿಸಿಲು ದೊರೆ ಸುರಚಾಪದಂತೆ ಜನಿಸಿ ತೋರುವ ವಿಶ್ವವಿದು ನೆಲೆಯಿಲ್ಲ ಕಾಮನೆಗೆ ಅನ್ಯವಿಲ್ಲವೆಂಬುದ ಮಿಗೆಬಲ್ಲ. ಮೊನ್ನೆಯಿಂದ ಈ ಸೂತ್ರ ನೋಡ್ತಾ ಇದ್ದೀವಿ. ಜ್ಞಾನಿ ಮೋಹಿಪುದಂದವೇ ಪರಮ ತತ್ವ ಜ್ಞಾನಿ ಮೋಹಿಪುದಂದವೇ. ಏನ ಆ ಆತ್ಮವಸ್ತುವನ್ನ ಅನುಭವಿಸಿರುವಂತ ಮಹಾತ್ಮರು ತಿರ್ಗಾ ಇನ್ನ ಜೀವತ್ವವನ್ನ ಅನುಭವಿಸೋದಕ್ಕೆ ಸಾಧ್ಯ ಇದೆಯಾ? ಅದಾಗೋದೇ ಇಲ್ಲ. ಈ ಜೀವತ್ವಕ್ಕೆ ಸ್ವತಂತ್ರವಾದ ಅಸ್ತಿತ್ವವೇ ಇಲ್ಲ ಅಂತ ಅವರಿಗೆ ದರ್ಶನ ಆಗಿರುವಂತ ಮಹಾತ್ಮರು ಪುನಃ ಹೇಗೆ ಈ ದೇಹಾದಿಗಳನ್ನ ಅವರು ಅನುಭವಿಸ್ತಾರೆ ಅಂದ್ರೆ ಅವ್ರು ಅನುಭವಿಸೋದೇ ಇಲ್ಲ. ಹೇಗೆ ಅದಕ್ಕೆಲ್ಲ ಉದಾಹರಣೆ ಕೊಡ್ತಾರೆ. ಕನಸು, ಈಗ ಕನಸಿನ ಉದಾಹರಣೆ. ನನಗೀಗ ಕನಸು ಬಂದಿದೆ, ಕನಸಿನಿಂದ ನಾನು ಎಚ್ಚರ ಆದ ತಕ್ಷಣ ಆ ಕನಸಿನ ಬಗ್ಗೆ ನಾನೇನಾದ್ರು ವಿಚಾರ ಮಾಡ್ತೀನ? ಆ ಕನಸು ಇಲ್ಲ ಅಂತ ಹೇಗೆ ಎಷ್ಟು ಸ್ಪಷ್ಟ ಆಗಿದೆಯೋ ಹಾಗೆ ಈ ಜೀವತ್ವ, ಈ ಎಚ್ಚರನೇ, ಈ ಎಚ್ಚರದಿಂದನೇ ಎಚ್ಚರ ಆಗೋದೇ ಆತ್ಮಜ್ಞಾನ. ಈ ಎಚ್ಚರದೊಳಗಡೆ ಇದ್ದು ಏನೇನ್ ಮಾಡ್ತೀವಿ ಅದು ಆತ್ಮಜ್ಞಾನ ಅಲ್ಲ. ಈ ಎಚ್ಚರನೇ. ಈಗ ಕನಸಿನೊಳಗಿದ್ದೀನಿ, ಕನಸಿನೊಳಗಡೆ ನಾನು ಯಾವ ಸಾಧನೆಯನ್ನೇ ಮಾಡಲಿ, ಎಲ್ಲವನ್ನ ಆಗ್ಲಿ, ಎಲ್ಲವೂ ಕನಸಿನೊಳಗೆ. ಕನಸಿನಿಂದ ಎಚ್ಚರ ಆಗೋದೇ ಅದರದ್ದು ಉಪಾಯ ಇರೋದ್ರಿಂದ ಈ ಎಚ್ಚರದಲ್ಲಿ ಮಾಡುವ ಎಲ್ಲಾ ಸಾಧನೆಗಳು ಅದರಿಂದ ಎಚ್ಚರ ಆಗೋದಿಕ್ಕೆ, ಈ ಎಚ್ಚರನೇ ನಾನಲ್ಲ ಅಂತ ಆಗೋದಿಕ್ಕೆ ಆಗ ಇದು ಕನಸು ಅನ್ಸುತ್ತೆ. ಆಗ ಈ ಎಚ್ಚರ ಕನಸು ಅಂತ ಅನ್ಸತ್ತೆ. ಈ ಮೂರ್ ಅವಸ್ಥೆಗಳನ್ನ ಇದ್ರ ಬಗ್ಗೆನೆ ಮಾಂಡುಕ್ಯ ಉಪನಿಷತ್ತು ಈ ಕನಸು, ಎಚ್ಚರ, ಕನಸು, ನಿದ್ರೆ ಇದು ತುಂಬಾ ಅತ್ಯಂತ ಶ್ರೇಷ್ಠವಾದ ಸಾಧನ ಅಂತ. ಬ್ರಹ್ಮಜ್ಞಾನವನ್ನ ಸುಲಭವಾಗಿ ಪಡಿಬೇಕು. ಇಲ್ಲಿ ಎಚ್ಚರ, ಕನಸು, ನಿದ್ರೆ ಇದನ್ನ ಸಾಕ್ಷಿಯಾಗಿ ನೋಡೋದಿಕ್ಕೆ ಯಾವ ಸಾಧನೆಗಳು ಬೇಡ ಅಂತಾರೆ. ಕ್ಷಮೆ, ದಮೆ ಇವ್ಯಾವು ಬೇಡ, ಎಲ್ಲ ಎಚ್ಚರದಲ್ಲಿರೋನಿಗೆಲ್ಲ. ಅದಕ್ಕೆ ಇದು ಅಸಾಧಾರಣ ಪ್ರಕ್ರಿಯೆ ಅಂತಾರೆ ಶಂಕರಾಚಾರ್ಯರು ಇದನ್ನ. ಅವರ ಅಪರೋಕ್ಷಾನುಭೂತಿ ಇರ್ಬೇಕು. ಅದಿದೆ ದೃಗ್ದೃಶ್ಯ ವಿವೇಕ, ಅಪರೋಕ್ಷಾನುಭೂತಿ ಅವ್ರ ಅದನ್ನೇ ಹೇಳೋದು ಇಲ್ಲಿ. ರಮಣ ಮಹರ್ಷಿಗಳು ಎಲ್ಲರೂ ಹೇಳೋದು ಇದನ್ನೇ. ಎಚ್ಚರ, ಕನಸು, ನಿದ್ರೆ ಇದೆಯಲ್ಲ, ಇದು ಅತ್ಯಂತ ಶ್ರೇಷ್ಠವಾದ ಸಾಧನ. ಇದನ್ನೇ ಈಗೇನ್ ನಾನು ಎಚ್ಚರವಾಗಿದ್ದೀನಿ, ಇದು ಕನಸು. ಈ ಎಚ್ಚರದಿಂದನೇ ನಾನು ಪ್ರತ್ಯೇಕ ಆಗೋದಿದೆಯಲ್ಲ, ಅದೇ ಅತ್ಯಂತ ಶ್ರೇಷ್ಠವಾದುದು, ಅದೇ ಆತ್ಮಜ್ಞಾನ. ಆ ರೀತಿ ಆ ಮಹಾತ್ಮರು ಈ ಎಚ್ಚರದಿಂದನೇ ಪ್ರತ್ಯೇಕ ಆಗಿರ್ತಾರೆ. ಹೇಗೆ ಕನಸಿನಿಂದ ನಾನು ಎಚ್ಚರ ಆದ ತಕ್ಷಣ ಕನಸಿನ ಎಲ್ಲಾ ಅನುಭವಗಳು ಅದೆಷ್ಟೇ ಶ್ರೇಷ್ಠ ಅನುಭವ ಇದ್ರುನು ಅದು ಒಂದು ಕ್ಷಣಕ್ಕಿಲ್ಲ ಅಂತ ನನಗೆ ಅನುಭವ ಬರುತ್ತಲ್ಲ, ಹಾಗೆ ಇಡೀ ಈ ಎಚ್ಚರವನ್ನೇ ಕನಸು ಅಂತ ಅನುಭವಿಸಿರುವಂತಹ ಆ ಮಹಾತ್ಮರಿಗೆ ಇನ್ನ ಈ ಎಚ್ಚರದಲ್ಲಿ ನಡೆಯುವ ಘಟನೆಗಳಾಗ್ಲಿ, ದೇಹಾದಿಗಳಾಗ್ಲಿ, ಅಲ್ಲಿ ಕಾಮ ಕ್ರೋಧಾದಿಗಳಾಗ್ಲಿ ಯಾವ್ದಾದ್ರು ಅವರಿಗೆ ಏನಾದ್ರು ತೊಂದರೆ ಕೊಡುತ್ತಾ? ಅವ್ರಿಗೆ ಏನಾದ್ರೂ ಅದರಿಂದ ಆಗತ್ತಾ? ಈಗ ಕನಸಿನಲ್ಲಿ ನನಗೆ ವಿಪರೀತ ದುಃಖ ಆಗಿದೆ, ನನಗೆ ವಿಪರೀತ ಸಾಲ ಬಾಧೆ ಆಗಿದೆ, ವಿಪರೀತ ದೇಹದ ತೊಂದರೆ ಆಗಿದೆ, ಎಲ್ಲವೂ ಅಲ್ಲಿ ತುಂಬಾ ಅನುಭವಿಸ್ತಾ ಇದ್ದೀನಿ. ಹೇಗೆ ಇಲ್ಲಿ ಎಚ್ಚರದಲ್ಲಿ ಅನುಭವಿಸ್ತೀನೋ ಹಾಗೆ ಕನಸಿನ ಅನುಭವವನ್ನ ನಾವು ಕನಸಿನ ರೀತಿಯಲ್ಲೇ ನೋಡ್ಬೇಕು. ಅದನ್ನ ಎಚ್ಚರಕ್ಕೆ ಬಂದು ನಾವು ಅದನ್ನ ಹೋಲಿಕೆ ಮಾಡ್ತೀವಿ, ಹಾಗಾಗಿ ನಮ್ಗೆ ಕನಸನ್ನ ನೋಡೋದಕ್ ಬರೋದಿಲ್ಲ. ಎಚ್ಚರವನ್ನ ಹೇಗೆ ನೋಡ್ತೀವೋ ಹಾಗೆ ಕನಸನ್ನು ನೋಡೋದು, ಕನಸಿನ ಅನುಭವದಲ್ಲೇ ನೋಡೋದು. ನಾನು ಈಗೇನು ಎಚ್ಚರದಲ್ಲಿದ್ದೀನೋ ಇದೇ ರೀತಿ ಕನಸಿರುತ್ತೆ, ಕನಸಿನಲ್ಲೂ ಒಂದು ಇದೇ ರೀತಿಯ ಜಗತ್ತಿರುತ್ತೆ. ಅಲ್ಲೂ ನಾನು ಇದೇ ರೀತಿ ಎದ್ದೇಳ್ತೀನಿ, ಇದೇ ರೀತಿ ಪ್ರವಚನಕ್ಕೆ ಹೋಗ್ತೀನಿ, ಅಲ್ಲೆಲ್ಲ ಪ್ರವಚನ ಕೇಳ್ತೀನಿ, ಸಾಧನೆಯನ್ನ ಮಾಡ್ತೀನಿ, ಅಧ್ಯಯನ ಮಾಡ್ತೀನಿ, ಎಲ್ಲಾ ಸ್ತೋತ್ರಗಳನ್ನ ನಾನು ಕಂಠಪಾಠ ಮಾಡ್ತೀನಿ, ಗುರುಗಳು ಬರ್ತಾರೆ, ಪ್ರವಚನವನ್ನ ಕೇಳ್ತೀನಿ. ಎಲ್ಲವೂ ಇಲ್ಲಿ ಎಚ್ಚರದಲ್ಲಿ ಹೇಗಿದೆಯೋ ಹಾಗೆ ಕನಸಲ್ಲೂ ಗುರುಗಳು ಬರ್ತಾರೆ, ಕನಸಲ್ಲೂ ಎಲ್ಲ ಉಪದೇಶಗಳು ನಡೆಯುತ್ತೆ. ಅಲ್ಲೂ ಇದೇ ರೀತಿ ಹೆಂಡತಿ, ಮಕ್ಕಳು, ಮೋಹ, ಮಮಕಾರ ಎಲ್ಲ ಇಲ್ಲಿ ಹೇಗೆ ಅನುಭವಿಸ್ತಿದ್ದೀನೋ ಹಾಗೆ ಅನುಭವಿಸ್ತೀನಿ. ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ಅಲ್ಲಿ ಇದು ನನಗೆ ಕನಸು ಅಂತ ಅನ್ಸುತ್ತಾ? ಅಲ್ಲಿ ಯಾರಾದ್ರೂ ಬಂದು ಗುರುಗಳು ಇದು ನೋಡಿ, ಇದು ನಿನಗೆ ಕನಸಿದು, ಕನಸು ಇದೆಲ್ಲಾನು ಏನ್ ಇವರೆಲ್ಲಾ ಕಾಣಿಸ್ತಿದಾರಲ್ಲ ನಿನ್ನ ಕಲ್ಪನೆನೆ ಅದು ಅಂದ್ರೆ ನಾವ್ ಹೇಗ್ ಹೋಗ್ತೀವಿ? ಅಲ್ಲಿ ಯಾರಾದ್ರೂ ಬೇರೆಯವ್ರು ಬಂದ ಕನಸನ್ನ ಮಾಡಿದಾರ? ನನ್ನ ಮನಸ್ಸೇ ಅಲ್ಲೇ ತಾನೇ ಒಂದು ಜಗತ್ತನ್ನ ಸೃಷ್ಟಿ ಮಾಡಿ, ಅಲ್ಲಿ ಎಲ್ಲಾ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ, ವಸ್ತುಗಳನ್ನ ಇಲ್ಲಿ ಹೇಗಿದೆಯೋ ಜಗತ್ತು ಹಾಗೆ ಇಡೀ ನನ್ನ ಮನಸ್ಸೇ ತಾನಿಲ್ಲದೋಡೆ ನಂತೋರ ತಾನೇ ಜಗತ್ತಾಗತ್ತೆ. ಈ ನಾನ್ ಅನ್ನೋದಿದೆಯಲ್ಲ ಅದಕ್ಕೆ ಅಷ್ಟು ಸಾಮರ್ಥ್ಯ.
ಆ ಮನಸ್ಸಿಗೆ ಅಷ್ಟು ಸಾಮರ್ಥ್ಯ. ತಾನೇ ಜಗತ್ತನ್ನ ಸೃಷ್ಟಿ ಮಾಡತ್ತೆ, ಅಲ್ಲಿರುವ ವ್ಯಕ್ತಿಗಳನ್ನ ಸೃಷ್ಟಿ ಮಾಡತ್ತೆ, ವ್ಯಕ್ತಿಗಳನ್ನ, ವಸ್ತುಗಳನ್ನ ಎಲ್ಲ ಇಲ್ಲಿ ಹೇಗಿದೆಯೋ ಹಾಗೆ. ಅಲ್ಲಿ ಬೇರೆ ಯಾರೂ ಬಂದಿಲ್ಲ. ಅಲ್ಲಿ ಗುರುಗಳನ್ನು ತಾನೇ ಸೃಷ್ಟಿ ಮಾಡುತ್ತೆ, ಉಪದೇಶವನ್ನು ತಾನೇ ಮಾಡುತ್ತೆ, ನಾನೇ ಇದೇ ಮನಸ್ಸೆ ಅಲ್ಲೂ ಉಪದೇಶ ಮಾಡುತ್ತೆ. ಇದೇ ರೀತಿನೇ ಬ್ರಹ್ಮಜ್ಞಾನ ಕೇಳ್ತೀವಿ, ಅಲ್ಲೂ ಇದೇ ರೀತಿನೇ ನಾನು ವಿವೇಕ ಪಡಿತೀನಿ, ಶಮ ದಮೆ ಏನೇನ್ ಇಲ್ಲಿ ಎಚ್ಚರದಲ್ಲಿ ಏನ್ ಮಾತಾಡ್ತೀನಿ ಅದೇ ರೀತಿ ಅಲ್ಲೂ ಮಾತಾಡ್ತೀನಿ. ಎಚ್ಚರಕ್ಕಿಂತ ಏನು ಭಿನ್ನ ಆಗಿದೆ? ನಾನು ಎಚ್ಚರಕ್ಕೆ ಬಂದ್ ಏನಂತೀನಿ, ಓ ಇಲ್ಲ ಎಚ್ಚರದ ಅನುಭವ ಸತ್ಯ, ನಾನಿಲ್ಲಿರೋದು ಸತ್ಯ, ಕನಸಿಗೆ ಹೋಗ್ತೀನಿ ಬರ್ತೀನಿ, ನಿದ್ರೆಗೆ ಹೋಗ್ತೀನಿ ಬರ್ತೀನಿ. ಎಚ್ಚರ ಅನ್ನೋದು ನಂದು ಪರ್ಮನೆಂಟ್. ಕನಸು ಮತ್ತೆ ನಿದ್ರೆ ನನಗೆ ಹೋಗೋದು ಬರೋದು. ನಾನು ಅದನ್ನ ಅಲ್ಲಿ ಹೋಗಿ ರೆಸ್ಟ್ ತಗೊಂಡ್ ಬರ್ತೀನಿ ನಿದ್ರೆಯಲ್ಲಿ, ಕನಸಲ್ಲಿ ಇನ್ನೊಂದ್ ರೀತಿ ಆಗ್ತೀನಿ, ವಾಪಸ್ ತಿರ್ಗಾ ನಾನು ಎಚ್ಚರದಲ್ಲಿ ಬರ್ತೀನಿ. ಎಚ್ಚರದಲ್ಲಿರುವ ಮನೆ ನನಗೆ ಸತ್ಯ, ಇಲ್ಲಿರುವ ಹೆಂಡತಿ ಮಕ್ಕಳು ಸತ್ಯ, ಇಲ್ಲಿರುವ ಎಲ್ಲಾ ಅನುಭವಗಳು ಸತ್ಯ. ಆದ್ರೆ ಕನಸು ಆ ರೀತಿ ಅಲ್ಲ, ಅದು ಪ್ರತಿದಿನ ಬೇರೆ ಬೇರೆ ಇದೆ. ನನಗೆ ಇಲ್ಲಿ ಇವತ್ತು ಏನ್ ಮನೇಲಿ ಮಲಗಿದ್ದೀನೋ ನಾಳೆನೂ ನಾನು ಇದೇ ಮನೇಲೆ ಬಂದು ಎಚ್ಚರ ಆಗ್ತೀನಿ. ಇವತ್ತು ನಾನು ಇಲ್ಲಿ ಏನ್ ಕೆಲ್ಸ ಅರ್ಧ ಬಿಟ್ಟು ಹೋಗಿದ್ದೀನಿ, ನಾಳೆನೂ ಬಂದು ಅದೇ ರೀತಿನೇ ಆ ಕೆಲ್ಸನ ಮುಂದುವರಿಸ್ತೀನಿ. ನಿನ್ನೆ ಯಾರಿಗೆ ನಾನು ಏನಾದ್ರು ದುಡ್ಡು ಕೊಡ್ಬೇಕಾಗಿತ್ತು, ಇವತ್ತು ಅವ್ರಿಗೆ ಬಂದು ದುಡ್ಡು ಕೊಡ್ಬೇಕು ನಾನು. ಈ ಬದಲಾವಣೆ ಆಗ್ತಾರ ಇಲ್ಲೇನಾದ್ರೂನುವೆ ಎಚ್ಚರದಲ್ಲಿ? ಕನಸು ಆ ರೀತಿ ಅಲ್ಲ, ಅಲ್ಲಿ ಬೇರೆ ಬೇರೆ ಕನಸುಗಳು ಅಂತ ಹೇಳೋನ್ ಯಾರು? ತಿರ್ಗಾ ಎಚ್ಚರದವನೆ. ಆ ರೀತಿ ಕನಸು ದಿನ ನನಗೆ ಬೇರೆ ಬೇರೆ ಬೀಳುತ್ತೆ ಅಂತ ಹೇಳ್ತಾನಲ್ಲ, ಈ ಎಚ್ಚರದವನ ಅಲ್ಲಿ ಇಲ್ವೇ ಇಲ್ಲ. ಇಲ್ಲಿ ಏನೀಗ ಎಚ್ಚರದವನಾಗಿ ನಾನ್ ಮಾತಾಡ್ತಿದ್ದೀನಿ, ನಾನ್ ಪೂರ್ತಿ ಇಲ್ಲದೆ ಇದ್ದಾಗ ಕನಸು ಬರೋದು. ನಾನು ಒಂದು ಸ್ವಲ್ಪನೂ ನನ್ನ ಎಚ್ಚರದ ಒಂದು ಸ್ವಲ್ಪನೂ ಅನುಭವ ಇರಬಾರ್ದು, ಆಗ ಕನಸು ಬರುತ್ತೆ. ಹಾಗಾದ್ರೆ ಈ ಎಚ್ಚರದಲ್ಲಿ ಇವ್ನು ಏನೇನ್ ಮಾತಾಡ್ತಿದ್ದೀನಲ್ಲ, ನಾನು ಅಲ್ಲಿ ಇರ್ಲೇ ಇರ್ಲಿಲ್ಲ. ಮತ್ತಿನ್ನ ಕನಸಿನ ಅನುಭವದಲ್ಲಿ ನಾನೇನಾದ್ರೂ ಇವತ್ತು ಹೊಸ ಕನಸು, ನನಗೆ ನಿನ್ನೆ ಬೇರೆ ಮನೆ ಇತ್ತು, ಇವತ್ ಬೇರೆ ಮನೆ ಇತ್ತು, ಇವರೆಲ್ಲಾ ಬೇರೆ ಹೆಂಡತಿ ಮಕ್ಕಳು ಅನ್ಸುತ್ತಾ? ಕನಸಿನ ಅನುಭವದಲ್ಲಿ ನಾವು ನೋಡೋದಿಲ್ಲ. ಎಚ್ಚರಕ್ಕೆ ಬಂದು ಈ ಎಚ್ಚರದ ಮನಸ್ಸು ಏನೇನ್ ಮಾತಾಡತ್ತಲ್ಲ ಅದು ನಿಜ ಅನ್ಕೊಳ್ತೀವಿ. ಅದಕ್ಕೆ ನಮಗೆ ಆ ಕನಸನ್ನ ನೋಡೋದಿಕ್ ಬರೋದಿಲ್ಲ. ಈಗ ಎಚ್ಚರದಲ್ಲಿ ಯಾವ ರೀತಿ ಇದೀನೋ ಅದೇ ರೀತಿನೇ ಕನಸು. ಅಲ್ಲೂ ಇದೇ ರೀತಿನೇ, ನೆನ್ನೆ ಸಾಲ ಕೊಟ್ಟಿದ್ದೆ ಇವತ್ತು ಅವ್ರಿಗೆ ಕೊಡ್ಬೇಕು, ನೆನ್ನೆ ದೇಹದ ದುಃಖ ಆಗಿದೆ, ಇದೇ ರೀತಿ ದುಃಖನ ಅನುಭವಿಸ್ತೀನಿ. ಹೆಂಡತಿಯ ಮಕ್ಕಳದು ಮೋಹ ಮಮಕಾರ, ಮನೆ ಮಠ ಎಲ್ಲವೂ ಹೊಸಾದಂತ ಏನಾರು ಅನ್ಸುತ್ತಾ? ಇಲ್ಲಿ ಹೇಗೆ ಎಲ್ಲವೂ ಹಳೇದ್ ಅನ್ಸುತ್ತೋ ಅಲ್ಲೇ ಅದೇ ರೀತಿ ಇರುತ್ತೆ. ಹೊಸ ಹೆಂಡತಿ ಮಕ್ಕಳು, ಹೊಸ ಮನೆ, ನೆನ್ನೆ ಒಂದ್ ಕನ್ಸು ಇವತ್ತೊಂದ್ ಕನ್ಸು ಅನ್ಸುತ್ತಾ? ಆ ರೀತಿ ಹೇಳ್ತಿರೋನು ಈ ಎಚ್ಚರದವನು. ಈ ಎಚ್ಚರದವನಲ್ಲಿ ಕನ್ಸಲ್ಲಿ ಇರ್ಲೇ ಇರ್ಲಿಲ್ಲ. ಇದೇ ಜನಕ ಮಹಾರಾಜನಿಗೆ ಬಂದಿದ್ದು. ಜನಕ ಮಹಾರಾಜನಿಗೆ ಇದರಿಂದ ಆತ್ಮಜ್ಞಾನ ಪಡಿಬಹುದು, ಬಹಳ ಸುಲಭ ಆತ್ಮಜ್ಞಾನ ಇದರಿಂದ. ಎಚ್ಚರ ಕನಸವನ್ನ ಯಾರಿಗ್ ನೋಡೋದಿಕ್ ಬರುತ್ತೋ ಅವ್ರ ಆತ್ಮಜ್ಞಾನ ಬಹಳ ಸುಲಭ. ಅಲ್ಲಿ ನಿನಗೆ ಏನೂ ಬೇಕಾಗಿಲ್ಲ, ಯಾವ್ದೂ ತಲೆಗೆ ಹಾಕೋಬೇಡ. ನಾನು ಅಂತವ್ರು, ಹೆಣ್ಣು ಗಂಡು, ನನಗೆ ಸಾಧನ ಬರ್ತಿಲ್ಲ, ನನ್ ಮುಮುಕ್ಷತ್ವ ಇಲ್ಲ, ಏನೂ ಬೇಕಾಗಿಲ್ಲ. ಅವೆಲ್ಲವೂ ಎಚ್ಚರದಲ್ಲಿರೋನಿಗೆ ಮುಮುಕ್ಷತ್ವ, ಎಚ್ಚರದಲ್ಲಿರೋನಿಗೆ ಎಲ್ಲಾ ಸಾಧನೆಗಳು, ಎಚ್ಚರದಲ್ಲಿರೋನಿಗೆ ಎಲ್ಲವೂ. ಎಚ್ಚರನೇ ನಾನಲ್ಲ ಅನ್ನೋನಿಗೆ ಆಗ್ಬೇಕು ಎಲ್ಲ? ಎಚ್ಚರದಲ್ಲಿರೋರಿಗೆ ಎಲ್ಲ ಗುರುಗಳು, ಸಾಧನೆಗಳು ಎಲ್ಲವೂ ಎಚ್ಚರದಲ್ಲಿರೋನ್ಗೆ. ಆ ಎಚ್ಚರನೇ ನಾನಲ್ಲ. ಯಾಕೆ? ಅದು ಕನಸಿನಲ್ಲಿ ಬೇರೆ ರೀತಿ ಇದೆ. ಆ ಕನಸಿನಲ್ಲಿ ಏನೇನೆಲ್ಲ ಅನ್ಭವಿಸ್ತೀನಿ, ಇಲ್ಲಿ ಹೇಗೆ ಎಚ್ಚರದಲ್ಲಿ ಅನ್ಭವಿಸ್ತೀನೋ ಅದೇ ರೀತಿ ಅನ್ಭವಿಸ್ತೀನಿ. ನಿದ್ರೆಯಲ್ಲಿ ಇಲ್ದೇ ಇರೋ ಹಾಗಾಗ್ತೀನಿ. ಆ ಕನಸಿನಿಂದ ಎಚ್ಚರ ಆದ ತಕ್ಷಣ ನನಗೆ ಕನಸಿನ ಅಷ್ಟೂ ಅನುಭವವೂ ಇಲ್ಲ ಅಂತ ಅನ್ಸ್ಬಿಡತ್ತಲ್ಲ. ಅಲ್ಲಿ ಎಷ್ಟೇ ಗಾಢವಾದ ಇರ್ಲಿ, ಎಷ್ಟೇ ದುಃಖವನ್ನ ಅನುಭವಿಸಿರ್ಲಿ, ಸುಖವನ್ನ ಅನುಭವಿಸಿರ್ಲಿ, ಎಲ್ಲವನ್ನೂ ಅನುಭವಿಸಿರ್ಲಿ, ಎಚ್ಚರ ಆದ ತಕ್ಷಣ ಅದು ಸುಳ್ಳು ಅನ್ಸುತ್ತಲ್ಲ. ಹಾಗೆ ಈ ಎಚ್ಚರದಿಂದ ಎಚ್ಚರ ಆಗೋದು. ಎಚ್ಚರದಿಂದ ಎಚ್ಚರ ಆಗಿದ್ರೆ ಬಹಳ ದೊಡ್ಡದೇನಲ್ಲ. ಈ ಎಚ್ಚರವನ್ನ ನಾನು ನೋಡ್ತೀನಿ. ಹೇಗೆ? ಅದು ಕನಸಿಗೆ ಹೋದ್ರೆ ಈ ಎಚ್ಚರ ಇಲ್ವೇ ಇಲ್ಲ. ಎಚ್ಚರದಲ್ಲಿ ಇಲ್ಲೊಂದು ವ್ಯಕ್ತಿ ಅಂತ ಇದ್ದೀನಿ, ನಾನೊಂದು ಹೆಣ್ಣಂತ ಇದ್ದೀನಿ, ನನಗೆ ಇಲ್ಲಿ ಹೆಂಡತಿ ಮಕ್ಕಳು, ನನಗೊಂದು ಮನೆ ಇದೆ, ನಾನೆಲ್ಲ ಇಲ್ಲಿ ಬಾಲ್ಯ ಇದೆ, ನನ್ನ ಯೌವನ ಬಂದೆ, ನಾನೆಲ್ಲ ಅಧ್ಯಯನ ಮಾಡ್ತಿದ್ದೀನಿ, ನಾನ್ ಸ್ಕೂಲ್ಗೆ ಹೋಗ್ತೀನಿ, ಕಾಲೇಜ್ಗೆ ಹೋಗ್ತೀನಿ, ಎಲ್ಲ ಅಪ್ಪ ಅಮ್ಮ ಇದಾರೆ, ಅಕ್ಕ ತಂಗಿರಿದ್ದಾರೆ, ನನಗೆ ಮೋಹ ಮಮಕಾರ ಇದೆ, ಕಾಮಕ್ರೋಧಾದಿಗಳಿದೆ, ಎಲ್ಲಾ ಏನೇನ್ ಮಾತಾಡ್ತಾ ಇದ್ದೀನಲ್ಲ ಇವನ್ನೆಲ್ಲ ಎಚ್ಚರದ ವ್ಯಕ್ತಿ. ನನಗೆ ಎಚ್ಚರ ಆದಾಗ ಇವ್ರು ಬರೋದು. ಎಚ್ಚರ ಅಂದ್ರೆ ಅವನಂದ್ರೇನೆ ಎಚ್ಚರ. ಈ ಎಚ್ಚರ ಆದ ತಕ್ಷಣ ನನಗೆ ದೇಹ ಬರುತ್ತೆ, ಮನಸ್ಸು ಬರುತ್ತೆ, ನನ್ನ ಭಾವನೆಗಳು, ನನ್ನ ಜೀವನಾನು, ಹೆಣ್ಣು ನಾನು, ಗಂಡು ನಾನು, ಎಲ್ಲವೂ ಒಂದೇ ಸಲಿ ಬರುತ್ತೆ, ಒಂದೇ ಸಲಿ ಪ್ರಕಟ ಆಗತ್ತೆ. ಈ ಎಚ್ಚರ ಆದ ತಕ್ಷಣ ನನಗೆ
ಎಚ್ಚರ ಆಗ್ಲಿಲ್ಲ, ನನಗೆ ಯಾವ ಅನುಭವಗಳು ಇಲ್ಲ. ಗಾಢ ನಿದ್ರೆ, ನನಗೆ ಯಾವ ಅನುಭವವೂ ಇಲ್ಲ. ನನಗೆ ದೇಹದ ಅನುಭವವೇ ಇಲ್ಲ. ಅಲ್ಲಿ ನಾನು ಹೆಣ್ಣು, ನಾನು ಗಂಡು, ಇಲ್ಲಿ ಮಲಗಿದ್ದೀನಿ, ನನಗೆ ಹಸಿವೆ ತೃಷೆ, ಉಸಿರಾಡ್ತಾ ಇದ್ದೀನಿ ಅನ್ನೋ ಅನುಭವನೂ ಇಲ್ಲ ಗಾಢ ನಿದ್ರೆಯಲ್ಲಿ. ಎಲ್ಲಾ ಅನುಭವ ಬರೋದು ಎಚ್ಚರ ಆದಾಗ. ಆ ಎಚ್ಚರ ಅಂದ್ರೆ ಏನದು? ಆ ಎಚ್ಚರ ಆದ ತಕ್ಷಣ ಒಬ್ಬ ವ್ಯಕ್ತಿ ಬರ್ತಾರೆ, ಅದೇ ನಾನು. ಆ ಎಚ್ಚರದ ವ್ಯಕ್ತಿ ಬಂದ ತಕ್ಷಣ ಎಲ್ಲಾ ಭಾವನೆಗಳು ತಾನೇ ಪ್ರಕಟ ಆಗ್ಬಿಡುತ್ತೆ. 10 ದಶಭಾವಗಳು ಒಂದೇ ಸಲಿ ಬರುತ್ತೆ. ಎಚ್ಚರದ ನಾನು ಅಂತ ಪ್ರಕಟ ಆದ ತಕ್ಷಣ ನಾನು ಹೆಣ್ಣು, ನಾನು ದೇಹ, ನಾನು ಮನಸ್ಸು, ನಾನು ಇಂದ್ರಿಯಗಳು, ನಾನು ವ್ಯಕ್ತಿ, ನಾನು ಜೀವ, ನಾನು ಹೆಣ್ಣು ಜೀವ, ನಾನು ಇಲ್ಲಿವರೆಗೂ ಇದ್ರೂ ಪರವಾಗಿಲ್ಲ. ಇನ್ನೂ ಮುಂದೆ ನನಗೆ ಅಪ್ಪ ಅಮ್ಮ ಇದ್ದಾರೆ, ನನಗೆ ಹೆಂಡತಿ, ನಾನು ಗಂಡ, ನಾನು ಮಕ್ಕಳು, ನನಗೆ ಕರ್ತವ್ಯ ಕರ್ಮಗಳು, ನನಗೆ ಮೋಹ ಮೋಕಾರಗಳು ಎಲ್ಲ ಒಂದೇ ಸರಿ ಪ್ರಕಟ ಆಗತ್ತೆ. ಆ ನಾನು ಅನ್ನುವ ಭ್ರಮೆ ಇನ್ನಿಷ್ಟು ಭ್ರಮೆನೂ ಉಂಟು ಮಾಡುತ್ತೆ. ಆ ಎಚ್ಚರದಲ್ಲಿ ನಾನು ಅಂತ ನನಗೆ ಪ್ರಕಟ ಆಗ್ಲಿಲ್ಲ, ಜಗತ್ತಿನ ಅನುಭವ ಇಲ್ಲ, ಯಾವುದರ ಅನುಭವವೂ ಇಲ್ಲ ನನಗೆ. ನಾನು ಗಾಢ ನಿದ್ರೆ ಮಲಗಿದ್ದೆ, ಯಾವ ಅನುಭವ ಇಲ್ಲ. ಬೆಳಗ್ಗೆ ತಾನಾಗೆ ಎಚ್ಚರ ಆಗೋದು ನಾನು ಆ ಪ್ರಕೃತಿಯಲ್ಲೇ ಇದೆ. ಅದು ಪ್ರಕೃತಿ ತಾನೇ ಮಾಡುತ್ತೆ. ಎಚ್ಚರ ಆದ್ಮೇಲೆ ಕನಸು, ಕನಸಾದ್ಮೇಲೆ ನಿದ್ರೆ, ಆ ಮೂರಕ್ಕೂ ಒಳಗಾಗೋನೆ ಜೀವ. ಅದರಿಂದ ಯಾರೂ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಮೂರನ್ನ ಪ್ರತಿಯೊಬ್ರು ನಾವು ಜೀವನ ಪರ್ಯಂತ ಅನುಭವಿಸ್ತೀವಿ. ಅದನ್ನ ಮಹಾತ್ಮರಿದ್ರು ಎಲ್ಲಾರಿದ್ರು ಅನುಭವಿಸ್ತಾರೆ, ಆದ್ರೆ ಅವ್ರು ಅದರಿಂದ ಪ್ರತ್ಯೇಕ ಆಗಿರ್ತಾರೆ. ಇದೇ ನಾವು ಅಂತ ನಾವು ಅನುಭವಿಸ್ತೀವಿ. ನನಗೆ ಎಚ್ಚರ ಆಗತ್ತೆ, ಇದೇ ನನ್ನ ಬದುಕಂದ್ರೆ ಇದೇನೆ. 70-80 ವರ್ಷ ನಾನು ಈ 3 ಅವಸ್ಥೆಗಳಲ್ಲೇ ಇರ್ತೀನಿ. ಎಚ್ಚರದಲ್ಲಿ ಎಲ್ಲಾ ಇಡೀ ನನ್ನ ಬದುಕು 70-80 ವರ್ಷ ನಾನು ಈ ರೀತಿ ಆ ರೀತಿ, ಅಂತವ್ರು ಇಂಥವ್ರು, ಅದು ಇದು, ಹೆಣ್ಣು ಗಂಡು, ಏನೇನ್ ಮಾತಾಡ್ತೀನಲ್ಲ ಎಚ್ಚರದವನೇನೆ. ಅವನು ಇಲ್ಲೆಲ್ಲಾ ಮಾಡಿ ಏನೇನ್ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿದು ದಣದು ಎಲ್ಲಾ ಮಾಡಿ ನಿದ್ರೆಗೆ ಹೊಟ್ಟೋಗ್ತಾನೆ, ಗಾಢ ನಿದ್ರೆಗೆ ಹೋಗ್ತಾನೆ. ನಿದ್ರೆಗೆ ಹೋದ ತಕ್ಷಣ ಈ ಎಚ್ಚರದ ಒಂದು ಸ್ವಲ್ಪವೂ ಅನುಭವ ಇಲ್ಲ. ಇವನ್ ಯಾವ ರೀತಿನಾರು ಇರ್ಲಿ, ಇವನ್ ಒಳ್ಳೆಯವನಿದಾನೆ, ಇವನ್ ಕೆಟ್ಟವನಿದಾನೆ, ಎಲ್ಲ ಎಚ್ಚರದೊಳಗಡೆ ಅವನಿಗೆ. ಎಚ್ಚರದಲ್ಲಿ ಇರೋವನಿಗೆ ಎಲ್ಲಾನು ನಾವ್ ಏನೇನ್ ಹೇಳ್ತೀವಿ, ಪಂಡಿತ, ಪಾಮರ, ಎಚ್ಚರದವನು, ಇವನ್ ಮುಮುಕ್ಷತ್ವ, ಶಮೆ, ದಮೆ, ಏನೇನ್ ಮಾತಾಡ್ತೀವಿ, ವ್ಯಕ್ತಿ, ಜೀವ, ದೇಹಭಾವ ಎಲ್ಲ ಏನ್ ಹೇಳ್ತೀವಿ, ಎಲ್ಲ ಎಚ್ಚರದೊಳಗಡೆನೆ. ನನ್ನ ಸಾಧನೆಗಳು, ಗುರುಗಳು ಎಲ್ಲವೂ ಎಚ್ಚರದೊಳಗೆ. ಆ ಎಚ್ಚರದಲ್ಲಿ ಇರೋನು ಏನೇನ್ ಇರ್ತಾನೆ, ಗಾಢ ನಿದ್ರೆ ಬಂದ್ರೆ ಒಂದೇ ಕ್ಷಣಕ್ ಮರೆಯಾಗ್ಬಿಡ್ತಾನೆ. ಎಲ್ಲೋದ ಅವನು? ಗಾಢ ನಿದ್ರೆಯಲ್ಲಿ ಏನ್ ಇಷ್ಟೊಂದು ನಾನು ತುಂಬಾ ಸತ್ಯ, ನಾನು ದೇಹ ನನಗೆ ಸತ್ಯ, ದೇಹದ ಅನುಭವ ನನಗಿದೆ, ಇಂದ್ರಿಯಗಳ ಅನುಭವ ನನಗಿದೆ, ಮನಸ್ಸಿನ ಅನುಭವ ನನಗಿದೆ ಅಂತ ಏನ್ ನಾನು ಇದೀನಿ, ದೃಢವಾಗಿದ್ದೀನಿ. ನಿದ್ರೆ ಬಂದ್ರೆ ಎಲ್ಲೋದೆ? ನಿದ್ರೆಯಲ್ಲಿ ನಾನು ಇಲ್ದೇ ಇರೋ ಹಾಗೆ ಆದ್ನಲ್ಲ ನಾನು. ಇಷ್ಟೊಂದು ಇಲ್ಲೆಲ್ಲ ನಾನು ಸತ್ಯ ಅನ್ನೋನು, ಗಾಢ ನಿದ್ರೆ ಬಂದ್ರೆ ನನಗ್ ಮಲ್ಗಿರುವ ಅನುಭವ ಇಲ್ಲ. ಯಾರಿಲ್ಲಿ? ತುಂಬಾ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಲ್ಲ, ನಾನು ಹೇಳ್ತಾ ಇದ್ದೀನಲ್ಲ ನಾನೇ. ಗಾಢ ನಿದ್ರೆಯಲ್ಲಿ ನನಗೆ ಯಾವುದರ ಅನುಭವವೂ ಇಲ್ಲ. ಹೇಗ್ ಮಲಗಿದ್ದೀನಿ ಅನುಭವ ಇಲ್ಲ, ಪ್ರಜ್ಞೆ ಇಲ್ಲದೆ ಮಲಗಿರ್ತೀನಿ, ಉಸಿರಾಟ ಆಡ್ತಿದ್ದೀನಿ ಅಂತ ಗೊತ್ತಿಲ್ಲ ನನಗೆ. ಹಸಿವೆ ತೃಷೆ, ದೇಹದ ಅನುಭವನೇ ಇಲ್ಲ. ಇನ್ನ ಹಸಿವೆ ತೃಷೆಗಳ ಅನುಭವ ಇಲ್ಲಿ. ಅಲ್ಲಿ ಮನಸ್ಸಿಲ್ಲ, ಯಾವುದೂ ಅನುಭವ ಇಲ್ಲ. ನಾನು ಇದೀನಿ ಅನ್ನುವ ಅನುಭವನೂ ಇಲ್ಲ ಅಲ್ಲಿ. ಎಲ್ಲೋದೆ ನಾನಾಗಾದ್ರೆ? ಎಚ್ಚರದಲ್ಲಿ ಏನ್ ಇಷ್ಟೊಂದು ತಾಪ ಪಡ್ತಾ ಇದ್ದೀನಲ್ಲ, ಇಷ್ಟೊಂದೆಲ್ಲ ಹಂಬಲಿಸ್ತೀನಿ, ಇಷ್ಟೊಂದೆಲ್ಲ ಪರಿತಾಪಗಳನ್ನೆಲ್ಲ ಪಡ್ತೀನಿ, ಕರ್ಮಗಳ ಇದಕ್ಕೆಲ್ಲ ಓಡಾಟ ಏನ್ ಅಷ್ಟೊಂದೆಲ್ಲ ಅನುಭವಿಸ್ತೀನಲ್ಲ, ಗಾಢ ನಿದ್ರೆ ಬಂದ್ರೆ ಎಲ್ಲೋದೆ ನಾನು? ಆ ಗಾಢ ನಿದ್ರೆಯಿಂದ ಕನಸಿಗೆ ಬರ್ತೀನಿ. ಕನಸಿಗೆ ಬಂದ್ರೆ ಅಲ್ಲಿ ಇನ್ನೊಂದು ಸೃಷ್ಟಿ ಆಗ್ತೀನಲ್ಲ ನಾನು. ಅಲ್ಲೂ ಇದೇ ರೀತಿನೇ ಸೃಷ್ಟಿ. ಅಲ್ಲಿ ನಾನ್ ಬೇರೆ ಹೊಸದಾಗಿದ್ದೀನಿ ನಾನು, ಅಲ್ಲೊಂದು ಗಂಡು ಇಲ್ಲ ಹೆಣ್ಣು, ನಾನು ಇಲ್ಲೇನಿದ್ದೀನೋ ಅದೇ ರೀತಿನೇ. ಇಲ್ಲಿ ಗಂಡಿರೋದು ಅಲ್ಲೂ ಗಂಡಂತಾನೆ ನನ್ಗೆ ಅನ್ಸೋದು, ನಾನು ಅಲ್ಲಿ ಹೆಣ್ಣಾಗಿದ್ದೀನಿ ಅಂತ ಅನ್ಸತ್ತ. ಅಲ್ಲಿ ಇಲ್ಲಿ ಏನೇನಿದೆಯೋ ಎಚ್ಚರದ ಪೂರ್ತಿ ಹಾಗೆ ಅನುಭವ ಇರುತ್ತೆ. ಅಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅಲ್ಲಿ ಬೇರೆ ಯಾರಾದ್ರೂ ಬಂದು ಸೃಷ್ಟಿ ಮಾಡಿದ್ರ? ಎಚ್ಚರದಲ್ಲಿ ನಾನೆಲ್ಲ ಅಂತೀನಿ, ಜಗತ್ತಂತ ಒಂದಿದೆ, ದೇವರಿದಾನೆ, ಇಷ್ಟೆಲ್ಲಾ ಜಗತ್ತಿನ ಕಾರ್ಯಗಳು ಏನು, ಸೂರ್ಯ ಚಂದ್ರಗಳೆಲ್ಲ ಕ್ರಮಬದ್ಧವಾಗಿ, ಮಳೆ ಬಿಸಿಲು ಎಲ್ಲಾ ಕ್ರಮಬದ್ಧವಾಗಿ ನಡೆಯುತ್ತೆ, ಜಗತ್ತಂತ ಇದೆ, ಇದೆಲ್ಲ ಇದೆ ಅಂತ ಏನೇನ್ ಹೇಳ್ತಿರ್ತೀನಿ. ಕನಸನಲ್ಲೂ ಅದೇ ರೀತಿನೇ. ಕನಸಲ್ಲೇನ್ ಜಗತ್ತಿಲ್ವಾ? ಇದೇ ರೀತಿನೇ ಅಲ್ಲೂ ಸೂರ್ಯ ಚಂದ್ರ ಎಲ್ಲಾ ಜಗತ್ತು. ನಾನು ಏನೇನ್ ಎಚ್ಚರದಲ್ಲಿ ಮಾತಾಡ್ತೀನಿ, ಎಲ್ಲಾ ಅನುಭವಗಳು ಹಾಗೆ ಇದೆ ಅಲ್ಲಿ. ಕನಸಿನ ಅನುಭವದಲ್ಲೇ ನೋಡ್ಬೇಕು. ಎಚ್ಚರದ ಮನಸ್ಸಿನಿಂದ ನೋಡ್ಬಾರ್ದು, ಕನಸಿನಲ್ಲೇ ನೋಡೋದು, ಕನಸಿನ ಅನುಭವದಿಂದ. ಆ ಕನಸಿನಲ್ಲೂ ಇದೇ ರೀತಿ
ಅಲ್ಲೂ ಇದೇ ರೀತಿ ಹೆಂಡತಿ, ಅಲ್ಲೂ ಇದೇ ರೀತಿನೇ ಗಂಡ, ಅಲ್ಲಿ ಹೊಸ್ದಾಗ ಒಬ್ರು ಬೇರೆಯವ್ರಾಗಿದ್ದಾರೆ, ಇವ್ರು ನನ್ ಸೃಷ್ಟಿ ಅಂತ ಏನಾರು ಅನ್ಸುತ್ತಾ? ಆದ್ರೆ ಅಲ್ಲಿ ನಾನೇ ಸೃಷ್ಟಿ ಮಾಡದೆ ಯಾರು ಬಂದಿದಾರಲ್ಲಿ? ನಾನೇ ಗಂಡನ್ನ ಸೃಷ್ಟಿ ಮಾಡ್ತೀನಿ, ನಾನೇ ಹೆಂಡತಿನ ಸೃಷ್ಟಿ ಮಾಡ್ತೀನಿ, ನಾನೇ ಮಕ್ಕಳನ್ನ ಸೃಷ್ಟಿ ಮಾಡ್ತೀನಿ. ಅಲ್ಲಿ ಯಾರು ಬರ್ತಾರೆ? ನನ್ನ ಮನಸ್ಸೆ. ನನ್ ಮನಸ್ ಬಿಟ್ಟು ಬೇರೆ ಏನಿದೆ? ಅಲ್ಲೆಲ್ಲಾರ್ನೂ ಸೃಷ್ಟಿ ಮಾಡಿ ನಾನೇ ತಾಯಿಯಾಗಿ ಮಾತಾಡ್ತೀನಿ, ನಾನೇ ಮಗಳಾಗೂ ನಾನೇ ಮಾತಾಡ್ತೀನಿ, ಸತಿಯಾಗಿ ನಾನೇ ಮಾತಾಡ್ತೀನಿ, ಪತಿಯಾಗೂ ನಾನೇ ಮಾತಾಡ್ತೀನಿ. ಎಷ್ಟು ರೀತಿಯ ಬಹುರೂಪ ಮಾಡ್ಕೊಳ್ತೀನಲ್ಲ ನಾನಲ್ಲಿ. ಮಾಡಿ ತಿರ್ಗಾ ಸುಖ ದುಃಖ ಅನ್ಭವಿಸೋದ್ಯಾರು? ನಾನೇ ತಿರ್ಗಾ ನಾನೇ ಮಾತಾಡೋದು, ಆ ಕಡೆಯಿಂದ ಅವರಿಂದ ನಾನೇ ಬೈಸ್ಕೊಳ್ಳೋದು. ನನ್ ಗಂಡ ಬೈದ್ರು, ನನ್ ಹೆಂಡತಿ ಬೈದ್ರು. ಯಾರು ಬೈದ್ರಲ್ಲಿ? ನನ್ ಮನಸ್ಸೆ. ತಾನೇ ಹೆಂಡತಿ ಆಯ್ತು, ತಾನೇ ಗಂಡ ಆಯ್ತು, ತಾನೇ ಮಾತಾಡ್ತಾನೆ, ತಾನೇ ಬೈತಾರೆ, ತಾನೇ ದುಡ್ಡಿನ ಅಭಾವ, ತಾನೇ ತಾನೇ ಯಾರಿಗೋ ಸಾಲ ಕೊಟ್ಟಿದ್ದಾನೆ, ತಾನೇ ಅಲ್ಲಿ ಇಸ್ಕೊಂಡಿದ್ದಾನೆ, ಎಲ್ಲಾ ತಾನೇ. ಆ ಕನಸಿನ ಅನುಭವ ಬಹಳ ಶ್ರೇಷ್ಠ ನೋಡಿದ್ರೆ. ಹಾಗೆ ಇಡೀ ಎಚ್ಚರ ಅಂತಾರೆ. ಯಾರಿಗೆ ಕನಸಿನ ಅನುಭವ ನೋಡಕ್ ಬರುತ್ತೋ ಅವ್ರು ಎಚ್ಚರದ ಅನುಭವ ನೋಡ್ದಂಗೆನೆ. ಆ ಕನಸಿನ ಅನುಭವಕ್ಕೂ ಎಚ್ಚರದಕ್ಕೂ ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ಇನ್ನು ಕನಸಿನ ಅನುಭವನಾದ್ರು ಸ್ವಲ್ಪ ಸತ್ಯ ಅನ್ಬೋದು. ಎಚ್ಚರ ಆದ ತಕ್ಷಣ ಸ್ವಲ್ಪ ಅದರ ನೆನಪಿರುತ್ತೆ. ನನಗೆ ಕನಸಲ್ಲಿ ಈ ರೀತಿ ಆಗಿತ್ತು, ಗುರುಗಳು ಬಂದಿದ್ರು, ಆ ರೀತಿ ಆಯ್ತು, ಇದೆಲ್ಲ ಆಯ್ತು ಅಂತ. ಆದ್ರೆ ಈ ಎಚ್ಚರ ಕನಸಿಗಲ್ಲಿ, ನಿದ್ರೆಯಲ್ಲಿ ಒಂದು ಚೂರೂ ಇಲ್ಲ ಇದ್ರದ್ದು. ನನಗೆ ಎಲ್ಲಾದ್ರೂ ಗಾಢ ನಿದ್ರೆಯಲ್ಲಿ ನಾನೀಗ ಎಚ್ಚರದಿಂದ ಬಂದಿದ್ದೀನಿ, ಒಂದು ಮನೆಯಲ್ಲಿ ಮಲಗಿದ್ದೀನಿ ಅಂತ ಏನಾದ್ರು ಅನುಭವ ಇದೆಯಾ? ಕನಸಿನಲ್ಲುವೆ ನಾನು ಎಚ್ಚರದಿಂದ ಕನಸಿಗೆ ಬಂದಿದ್ದೀನಿ, ಅಲ್ಲಿ ಬೇರೆ ನನಗೆ ಮನೆ ಇದೆ, ನಾನು ಈ ಕನಸು ಕಂಡ್ಬಿಟ್ಟು ಹೋಗಿ ತಿರ್ಗಾ ವಾಪಸ್ಸು ಎಚ್ಚರದಲ್ಲಿ ಇರ್ತೀನಿ ಅಂತ ಏನಾರು ಇದೆಯಾ? ಹಾಗಾದ್ರೆ ಕನಸಿಗಿಂತನೂ ಈ ಎಚ್ಚರ ಅತ್ಯಂತ ಸುಳ್ಳು. ಆದ್ರೆ ಎಷ್ಟು ನಾನು ನಂಬಿಕೆ ಇದೆ ಇದು ಎಚ್ಚರದ ಯಾಕೆ ಎಚ್ಚರ ಆಗಿದೆ, ಅದ್ರೊಳಗಡೆ ನಾನು ಇದೀನಿ ಅಂತ ಇರುವ ಅಭಿಮಾನ, ಆ ಭ್ರಮೆ ನನಗೆ ಆ ರೀತಿ ದುಃಖ ಉಂಟು ಮಾಡ್ತಾ ಇರೋದು. ಎಚ್ಚರ ಅಂತ ಒಂದ್ ಆಗತ್ತೆ, ಆ ಎಚ್ಚರದೊಳಗಡೆ ಒಬ್ಬ ವ್ಯಕ್ತಿ ನಾನಿದ್ದೀನಿ, ನನಗೆ ಇವೆಲ್ಲವೂ ಆ ಎಚ್ಚರ ಆಗತ್ತೆ, ಅದ್ರೊಳಗಡೆ ಇದೀನಿ ನಾನಂತೀನಲ್ಲ, ಆ ಭ್ರಮೆನೆ ನನಗಿದೆಲ್ಲ ಉಂಟು ಮಾಡ್ತಾ ಇರೋದು. ಇಡೀ ಆ ಎಚ್ಚರ ಅಂದ್ರೆ ಏನದು? ಎಚ್ಚರದೊಳಗಡೆ ಒಬ್ಬ ವ್ಯಕ್ತಿ ಇದ್ದಾನ? ಆ ಕನಸಿನ ಅನುಭವ ನೋಡಿದ್ರೆ ಗೊತ್ತಾಗತ್ತೆ. ಕನಸಂತ ಒಂದಾಗತ್ತೆ, ಕನಸಿನೊಳಗಡೆ ನಾನಿರ್ತೀನಿ. ಆ ಕನಸಿನೊಳಗಡೆ ಇನ್ನೆಲ್ಲವೂ ನಡೆಯುತ್ತೆ. ಆ ಕನಸಿನೊಳಗಡೆ ಇರುವ ವ್ಯಕ್ತಿಯ ಎಲ್ಲಾ ಭಾವನೆಗಳನ್ನ ನಾನು ನೋಡ್ಬೋದಲ್ಲ. ಈಗ ಆ ಕನಸಿನಲ್ಲಿ ಒಬ್ಬ ವ್ಯಕ್ತಿಯಾಗಿ ಅವನೇ ಹೆಂಡತಿಯ, ಮಕ್ಕಳ, ಮೋಹ ಮಮಕಾರ, ಜೀವ, ಜಗತ್ತು, ಏನೇನ್ ಮಾತಾಡ್ತೀನಿ ಎಲ್ಲಾ ಕನಸಿನವನ್ನ ನಾನೀಗ ನೋಡ್ಬೋದಲ್ಲ. ನಾನು ಆ ಕನಸಿನಲ್ಲಿರೋನೇ ಎಲ್ಲಾ ಭ್ರಮೆ ಮಾಡ್ತಾ ಇರೋದು ಗೊತ್ತಾಗತ್ತಲ್ಲ ನನಗೆ. ಆ ಕನಸನ್ ತಾನೇ ಸೃಷ್ಟಿ ಮಾಡ್ಕೊಂಡು, ತಾನೇ ಎಲ್ಲ ಅನುಭವಿಸ್ಕೊಂಡು, ತಾನೇ ಎಲ್ಲ ಮಾಡ್ತಿದ್ದಾನಲ್ಲ. ಹಾಗೆ ಇಡೀ ಈ ಎಚ್ಚರದಲ್ಲನು ಎಚ್ಚರ ಅಂತ ಒಂದಾಗತ್ತೆ, ಎಚ್ಚರದೊಳಗಡೆ ಒಬ್ಬ ನಾನು ಇದೀನಿ, ನನಗೆ ನಾನು ಅಂತ ಪ್ರಕಟ ಆದೆ, ಇನ್ನೆಲ್ಲಾ ಒಂದೊಂದೊಂದೊಂದೇ ಭ್ರಮೆಗಳನ್ನ ಸೇರಿಸ್ತಾ ಹೋಗ್ತೀನಿ. ನಾನು ಅಂತ ಬಂದ ತಕ್ಷಣ ನನಗೆ ದೇಹ, ನಾನು ಒಂದು ಹೆಣ್ಣು, ನನಗೆ ಇಷ್ಟು ಸೀಮಿತ ಇದೆ, ನನಗೆ ಈ ದೇಹ, ನಾನು ಇಂದ್ರಿಯಗಳೆಲ್ಲ ನನಗಿದೆ, ಈ ದೇಹದಲ್ಲಿ ಏನೇನಾಗುತ್ತೋ ಅವೆಲ್ಲವೂ ನನಗಾಗತ್ತೆ, ಆ ದೇಹದಲ್ಲಿ ಏನೇನ್ ಸುಖ ದುಃಖಗಳಾಗತ್ತೆ ಅವೆಲ್ಲ ನನಗೇ ಆಗತ್ತೆ. ಆ ನಾನು ಅಂತ ಬಂದ ತಕ್ಷಣ ಎಲ್ಲಾ ಭ್ರಮೆಗಳು ಪ್ರಾರಂಭ. ದೇಹ ಭ್ರಮೆ ಪ್ರಾರಂಭ. ದೇಹ ಭ್ರಮೆ ಅಂದ್ರೆ ನಾನೇ ನೋಡೋನು, ನಾನೇ ಕೇಳೋನು, ನಾನೇ ಮಾತಾಡೋನು, ನಾನೇ ಊಟ ಮಾಡೋನು, ಎಲ್ಲಾ ನಾನೇ. ದೇಹ ತನ್ನ ಕ್ರಿಯೆಗಳನ್ನ ಮಾಡ್ತಿರತ್ತೆ, ಅದ್ರಲ್ಲಿ ನಾನು ಅಂತ ನಾನು ಹೋಗಿ ಹೋಗಿ ಸೇರ್ತೀನಿ. ಕಣ್ಣು ತಾನೇ ನೋಡ್ತಿರತ್ತೆ, ನಾನ್ ನೋಡ್ತೀನಿ. ಕಿವಿ ತಾನೇ ಕೇಳ್ತಾ ಇರತ್ತೆ, ನಾನ್ ಕೇಳ್ತೀನಿ. ಮಾತಾಡ್ತಾ ಇರ್ತೀನಿ, ನಾನೇ ಮಾತಾಡ್ತೀನಿ. ಹಸಿವೆ ತೃಷೆಗಳೆಲ್ಲ ತಾನೇ ದೇಹದ ಕ್ರಿಯೆಗಳು ನಡೀತಿರತ್ತೆ. ನನಗೆ ಹಸಿವೆ ಆಯ್ತು, ನನಗೆ ತೃಷೆ ಆಯ್ತು, ಎಲ್ಲಾ ಕಡೆ ನಾನು ಅನ್ನುವ ಆ ಭ್ರಮೆ ಎಲ್ಲಾ ಕಡೆ ಬರುತ್ತೆ. ಆ ಜೀವತ್ವನೇ ನನಗೆ ಇಷ್ಟಕ್ಕೆಲ್ಲ ಸುಖ. ಆ ನಾನನ್ನದೇ ನನ್ನ ಈ ಹುಟ್ಟು, ಸಾವು, ಜನನ, ಮರಣ ಎಲ್ಲದಕ್ಕೂ ಕಾರಣ ಆಗ್ತಾರದು ಆ ನಾನು. ಆ ನಾನನ್ನೋದು ಸತ್ಯನ? ಅದೊಂದು ಭ್ರಮೆ. ಹೇಗೆ ಆ ಕನಸಿನಲ್ಲಿ ನಾನಂತ ಒಂದು ಪ್ರಕಟ ಆಗಿ ಅಲ್ಲಿ ಎಲ್ಲಾ ಕ್ರಿಯೆಗಳನ್ನ ಮಾಡ್ತಲ್ಲ, ಅಲ್ಲಿ ಆ ಕನಸಿನಲ್ಲೂ ನಾನು ಅಂತ ಒಂದು ಕನಸನ್ನ ತಾನೇ ಸೃಷ್ಟಿ ಮಾಡ್ಕೊಳತ್ತೆ. ಅದ್ರೊಳಗಡೆ ತಾನೇ ಪ್ರವೇಶ ಆಗಿ, ತಾನೇ ಒಂದು ವ್ಯಕ್ತಿಯಾಗಿ, ಅಲ್ಲಿ ಇನ್ನೆಲ್ಲಾ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ ಅಲ್ಲೆಲ್ಲಾ ಸುಖ ದುಃಖಗಳನ್ನ ತಾನೇ ಅನುಭವಿಸುತ್ತೆ. ಯಾರು ಬಂದ್ರು ಅಲ್ಲಿ? ತಾನೇ ಭ್ರಮೆ ಮಾಡ್ಕೊಂಡಿದ್ದು. ತನ್ನ ಸಂಸ್ಕಾರಗಳಿಗೆ ಅನುಗುಣವಾಗಿ ಅಲ್ಲೆಲ್ಲಾ ತನಗೆ ಯಾರ್ಯಾರು ಬೇಕೋ ಅವ್ರನ್ನ ಸೃಷ್ಟಿ ಮಾಡ್ಕೊಳುತ್ತೆ. ತನ್ಗೆ ಏನೇನ್ ಸಂಸ್ಕಾರಗಳಿದೆ, ಏನೇನಿದೆ ಅದ್ರ ಪ್ರಕಾರ ಅದನ್ನ ಮಾಡುತ್ತೆ. ಅದಲ್ಲಿ ಆ ಕನಸಿನ ವ್ಯಕ್ತಿ ಸತ್ಯ ಇದಾನ?
ಅವನಿಗೆ ಏನಾದ್ರು ಸ್ವತಂತ್ರವಾದ ಅಸ್ತಿತ್ವ ಇದೆಯಾ? ಸುಮ್ನೆ ಹಿಂಗ ಅವನು ಬಂದು ತಾನೇ ಕಲ್ಪನೆ ಮಾಡ್ಕೊಂಡಿದ್ದು. ಕಲ್ಪನೆ ಅಂದ್ರೇನೆ ಇಲ್ದೇ ಇರೋಂಥದ್ದು. ಅವನ್ ಸ್ವತಂತ್ರವಾಗಿ ಹೇಗಿದ್ದಾನೆ? ಹಾಗೆ ಈ ಎಚ್ಚರ ಅಂತ ಆಗಿ ಅದ್ರೊಳಗಡೆ ಒಬ್ಬ ವ್ಯಕ್ತಿ ಬಂದ್ ತಾನೇ ಸೃಷ್ಟಿಯಾಗಿ ಅವನೇ ಇವುಗಳನ್ನೆಲ್ಲ ಭಾವಿಸಿ ತಾನೇ ಎಲ್ಲ ಹೇಗೆ ಕನಸಿನ ಅನುಭವ ಇದೆಯಲ್ಲ ಹಾಗೆ ಎಚ್ಚರದಲ್ಲಿ ಯಾಕಾಗಿಲ್ಲ? ನಾನು ಎಚ್ಚರದೊಳಗಡೆ ಇದ್ದು ಚಿಂತನ ಮಾಡ್ತೀನಿ, ಹಾಗಾಗಿ ನನಗೆ ಎಚ್ಚರ ನೋಡೋದಿಕ್ ಬರೋದಿಲ್ಲ. ಕನಸು ಮುಗ್ದೋಗಿರುತ್ತೆ, ಅದ ಕನಸಿನಿಂದ ಆಚೆ ಬಂದಿರ್ತೀನಲ್ಲ, ಅದಕ್ಕೆ ನನಗೆ ಕನಸು ನೋಡೋದಿಕ್ ಸುಲಭ. ಅದೇ ಕನಸಿನಲ್ಲೇ ಬಂದು ನೋಡು ನಿನ್ ಕನಸಿನಲ್ಲಿ ಇದೆಯಾ ಅಂದ್ರೆ ನಾನು ಒಪ್ಪೋದಿಲ್ಲ. ಹಂಗೆ ಈಗ ಎಚ್ಚರದೊಳಗಡೆನೂ ಆಗಿರೋದು. ನಾನು ಎಚ್ಚರದೊಳಗಡೆ ಇದೀನಿ ಅನ್ನೋದು ಇದೆಯಲ್ಲ ಭ್ರಮೆ, ಅದು ವಿಪರೀತ ಭ್ರಮೆ ಆಗಿದೆ. ನೀನ್ ಎಚ್ಚರದೊಳಗಡೆ ಇದೀಯಾ ನೀನು? ಆ ಎಚ್ಚರವನ್ನು ನೋಡುವ ಅರಿವು ನೀನು. ಆ ಕನಸನ್ನ ನೋಡ್ತೀಯಲ್ಲ, ಅದೇ ರೀತಿ ಎಚ್ಚರ. ಆ ಕನಸಿನಲ್ಲಿ ಆ ಒಬ್ಬ ವ್ಯಕ್ತಿ ತಾನೇ ಸೃಷ್ಟಿ ಮಾಡಿ ತಾನೇ ಜಗತ್ತನ್ನೆಲ್ಲ ಹೇಗ್ ಮಾಡ್ಕೊಂಡಲ್ಲ, ಹಾಗೆ ಎಚ್ಚರದವೇ ಅವನೇ ತಾನೇ ಸೃಷ್ಟಿ ಮಾಡಿ ತಾನೇ ಇವನ್ನೆಲ್ಲ ಮಾಡ್ತಿದ್ದಾನೆ. ನಾನು ಎಚ್ಚರದೊಳಗಡೆ ಇರೋದ್ರಿಂದ ಅದು ನನಗೆ ಗೊತ್ತಿಲ್ಲ. ಎಚ್ಚರವನ್ನ ನೋಡೋನು ನಾನು. ಈ ಎಚ್ಚರ ಈಗಿರುತ್ತೆ, ಕನಸಿನಲ್ಲಿ ಬೇರೆ ರೀತಿ ಆಗತ್ತೆ, ನಿದ್ರೆಯಲ್ಲಿ ಇಲ್ದೇ ಇರೋ ಹಾಗಾಗತ್ತೆ. ಈ ರೀತಿ ನಾನು ನೋಡಕ್ ಬಂದ್ರೆ ಆಗ ನನಗೆ ಎಚ್ಚರದಿಂದ ಪ್ರತ್ಯೇಕತೆ ಬರುತ್ತೆ. ಎಚ್ಚರದೊಳಗಡೆನೆ ಇದ್ದು ಚಿಂತನ ಮಾಡಿದ್ರೆ ಎಚ್ಚರದ ಅನುಭವ ಬರೋದಿಲ್ಲ. ಎಚ್ಚರವನ್ನು ನೋಡುವ ಅರಿವು ನಾನು, ಕನಸನ್ನು ನೋಡುವ ಅರಿವು ನಾನು, ನಿದ್ರೆಯನ್ನು ನೋಡುವ ಅರಿವು ನಾನು. ಆ ಎಚ್ಚರ, ಕನಸು, ನಿದ್ರೆ ಈ ಮೂರನ್ನೂ ಅರಿಯುವ ಅರಿವು ನಾನು. ಕನಸಿನಲ್ಲಿ ಒಂದು ದೇಹ, ಎಚ್ಚರದಲ್ಲೇ ಒಂದು ದೇಹ, ನಿದ್ರೆಯಲ್ಲಿ ಅದು ಮರೆಯಾಗೋಗಿರುತ್ತೆ. ಆ ಎಚ್ಚರದಲ್ಲಿ ಒಂದು ದೇಹ ತಾನೇ ತೋರ್ಕೊಂಡು ತಾನೇ ಒಂದು ಜಗತ್ ಸೃಷ್ಟಿ ಮಾಡತ್ತೆ. ಕನಸಲ್ಲಿ ತಾನೇ ದೇಹ ಆಗಿ ತಾನೇ ಅಲ್ಲೊಂದು ಕಲ್ಪನೆ ಮಾಡತ್ತೆ. ನಿದ್ರೆಯಲ್ಲಿ ಇಲ್ದೇ ಇರೋವಾಗತ್ತೆ. ಈ ಮೂರೂ ನನಗ್ ಗೊತ್ತಾಗತ್ತಲ್ಲ, ಆ ಅರಿವು ನಾನು. ಈ ಮೂರನ್ನೂ ಅರಿವು ನಾನು. ಇವನು ಎಚ್ಚರದ ವ್ಯಕ್ತಿ ಎಲ್ಲ ನೋಡೋದು. ಆ ಎಚ್ಚರದ ವ್ಯಕ್ತಿಯನ್ನು ನೋಡುವ ಅರಿವು ನಾನು. ಎಚ್ಚರದಲ್ಲಿರುವ ವ್ಯಕ್ತಿಗೆ ದೇಹ, ಮನಸ್ಸು, ಬುದ್ಧಿ, ವಿಚಾರಗಳು ಎಲ್ಲವೂ ಎಚ್ಚರದಲ್ಲಿರೋವನಿಗೆ. ಆ ಇಡೀ ಎಚ್ಚರವನ್ನೇ ನೋಡ್ತೀನಿ ನಾನು. ಆ ಎಚ್ಚರದಲ್ಲಿ ಕೂತಿರುವ ವ್ಯಕ್ತಿ ಶ್ರವಣವನ್ನ ಹೇಳ್ತಾ ಇರೋನು ಎಚ್ಚರದಲ್ಲಿರೋನು. ಆದ್ರೆ ಆ ಇಡೀ ವ್ಯಕ್ತಿಯನ್ನೇ ನಾನು ನೋಡ್ತೀನಿ. ಇಡೀ ಆ ಎಚ್ಚರದಲ್ಲಿ ನಡೆಯುವ, ಶ್ರವಣದಲ್ಲಿ ಕೇಳುವ, ಮಾಡುವ ಅದೆಲ್ಲದಕ್ಕೂ ಆಧಾರವಾಗಿರುವ ಅರಿವು ನಾನು. ಆ ಬ್ರಹ್ಮವಸ್ತು ನಾನು. ಈ ರೀತಿಯಾಗಿ ನಮ್ಮ ಸಾಧನ ಇರ್ಬೇಕು. ಎಚ್ಚರದೊಳಗಡೆ ಇರುವ ವ್ಯಕ್ತಿಯಾಗಿ ಅಲ್ಲ. ಆ ಎಚ್ಚರದಲ್ಲಿರುವ ವ್ಯಕ್ತಿಗೆ ಬುದ್ಧಿ, ಎಚ್ಚರದಲ್ಲಿರುವ ವ್ಯಕ್ತಿಗೆ ಮನಸ್ಸು, ಎಚ್ಚರದಲ್ಲಿರುವ ವ್ಯಕ್ತಿಗೆ ದೇಹ. ಆ ಇಡೀ ಎಚ್ಚರವನ್ನೇ ನೋಡ್ತೀನಿ ನಾನು. ಆ ಎಚ್ಚರದಲ್ಲಿರುವ ವ್ಯಕ್ತಿ ಶ್ರವಣವನ್ನ ಮಾಡ್ತಿದ್ದಾನೆ. ಶ್ರವಣವನ್ನೇ ಮಾಡ್ತಾ ಇರೋನು, ಆತ್ಮಜ್ಞಾನ ಪಡಿಬೇಕು ಅನ್ನೋನು, ಗುರುಗಳು ಅಂತ ಇರೋನು ಎಲ್ಲವೂ ಎಚ್ಚರದ ವ್ಯಕ್ತಿ. ಆ ಇಡೀ ಎಚ್ಚರವನ್ನೇ ನಾನು ಅರಿತೀನಿ. ಕನಸನ್ನು ನಾನು ಅರಿತೀನಿ, ನಿದ್ರೆಯನ್ನು ನಾನು ಅರಿತೀನಿ. ಈ ಮೂರನ್ನೂ ಅರಿವು ನಾನು. ನನಗೆ ಇದ್ಯಾವುದರ ಸ್ಪರ್ಶವೂ ಇಲ್ಲ. ಎಚ್ಚರದಲ್ಲಿರುವ ವ್ಯಕ್ತಿಗೆ ಅವೆಲ್ಲವೂ ಜೀವ ಭಾವ, ಚಿಜ್ಜಡ ಗ್ರಂಥಿ ಏನೇ ನಾನೆಲ್ಲ ಹೇಳ್ತೀನಿ ಅದೆಲ್ಲ ಎಚ್ಚರದವನಿಗೆ. ಆ ಇಡೀ ಎಚ್ಚರವನ್ನೇ ನಾನು ನೋಡ್ತೀನಿ. ಎಚ್ಚರದಲ್ಲಿರುವ ವ್ಯಕ್ತಿ ಮಾತಾಡ್ತಾ ಇರೋನು, ಆ ಮಾತಾಡುವ ವ್ಯಕ್ತಿಯನ್ನೂ ನಾನು ನೋಡ್ತೀನಿ. ಎಚ್ಚರದಲ್ಲಿರುವ ವ್ಯಕ್ತಿ ಈ ಶಾಸ್ತ್ರ ಓದಿದೀನಿ, ಕೇಳಿದೀನಿ, ಇವೆಲ್ಲವೂ ಹೇಳ್ತಾ ಇರೋನು, ಶ್ರವಣವನ್ನ ಹೇಳ್ತಾ ಇದ್ದೀನಿ ಇದೆಲ್ಲವೂ ಎಚ್ಚರದೊಳಗಡೆ. ಈ ಎಚ್ಚರದ ವ್ಯಕ್ತಿಯೇ ದೇಹ, ಮನಸ್ಸು, ಇಂದ್ರಿಯಗಳು, ಮಾತಾಡೋದು ಎಲ್ಲವೂ ಬಳಸೋದು ಎಚ್ಚರದವನು. ಆ ಎಚ್ಚರನೇ ನಾನಲ್ಲ ಅಂದ್ರೆ ಅಲ್ಯಾವ ಮಾತು, ಅಲ್ಯಾವ ಬುದ್ಧಿ, ಇದ್ಯಾವುದರ ಸ್ಪರ್ಶವೇ ಇಲ್ಲ. ಎಲ್ಲವೂ ಎಚ್ಚರದಲ್ಲಿರುವ ವ್ಯಕ್ತಿಗಲ್ಲ. ಅವನಿಗೆ ದೇಹ ಎಲ್ಲಿವರೆಗೂ ಬುದ್ಧಿ ಇರುತ್ತೋ ಅಲ್ಲಿವರೆಗೂ ನಾನು ಅರಿತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ ಅಂತ. ಆ ಬುದ್ಧಿಯನ್ನು ಅರಿವು ನಾನು. ಅತಿ ಸೂಕ್ಷ್ಮ ಬುದ್ಧಿ, ತುಂಬಾ ಸೂಕ್ಷ್ಮವಾಗತ್ತಾಗ ಆ ಅರಿವು ಇದೆ. ಯಾವಾಗ ನಾನು ಈ ರೀತಿ ಚಿಂತನ ಮಾಡ್ತೀನೋ ಆಗ ಇದರಿಂದ ಪ್ರತ್ಯೇಕತೆ ಬರುತ್ತೆ. ಇಲ್ಲ ಅಂದ್ರೆ ಎಚ್ಚರದೊಳಗಡೆನೆ ನನ್ನ ಚಿಂತನೆಗಳೆಲ್ಲ ಇರುತ್ತೆ. ಆ ಎಚ್ಚರದಿಂದ ಪ್ರತ್ಯೇಕ ಆಗೋದೇ ಸಾಧನ, ಅದೇ ಶ್ರವಣ. ಆ ಶ್ರವಣದಿಂದ ನನಗೆ ಮನನ ಆಗ್ಬೇಕು. ಪ್ರತಿನಿತ್ಯ ನಾನು ಎಚ್ಚರದ ವ್ಯಕ್ತಿಯಾಗಿ ಸಾಧನ ಮಾಡೋದಲ್ಲ. ಆ ಎಚ್ಚರವನ್ನು ಅರಿಯುವ ಅರಿವು ನಾನು. ಎಚ್ಚರದಲ್ಲಿದ್ದಾನೆ ವ್ಯಕ್ತಿ, ಅವನಿಗೆ ಎಲ್ಲವೂ ಜೀವತ್ವ, ಸಂಸ್ಕಾರಗಳು, ಜನನ ಮರಣಗಳು, ಏನೇನ್ ಮೋಹ ಮಮಕಾರಗಳೆಲ್ಲಾ ಎಚ್ಚರದವನಿಗೆ. ಶ್ರವಣವನ್ನು ಕೇಳ್ತಾ ಇರೋನು ಎಚ್ಚರದವನು. ಗುರುಗಳು ಸಹ ಎಚ್ಚರದಲ್ಲಿ.
ಗುರುರ್ನೈವ ಶಿಷ್ಯ ಇದನ್ನೇ ಹೇಳೋದು. ಎಚ್ಚರದಲ್ಲಿ ಗುರುಗಳು ಶಿಷ್ಯರು ಎಲ್ಲ. ಅದನ್ನು ಅರಿಯುವ ಅರಿವು ನಾನು, ಕನಸನ್ನು ಅರಿಯುವ ಅರಿವು ನಾನು, ನಿದ್ರೆಯನ್ನು ಅರಿಯುವ ಅರಿವು ನಾನು, ಇದೆಲ್ಲದಕ್ಕೂ ಆಧಾರವಾಗಿರುವ ಅರಿವು ನಾನು. ದೇಹ ಬರುತ್ತೆ ಹೋಗುತ್ತೆ, ದೇಹ ಎಚ್ಚರದಲ್ಲೇ ಒಂದು ರೀತಿ ದೇಹ, ಕನಸಿನಲ್ಲಿ ಇನ್ನೊಂದು, ನಿದ್ರೆಯಲ್ಲಿ ತಾನೇ ಮರೆಯಾಗತ್ತೆ. ಈ ರೀತಿ ಅವು ಬದಲಾವಣೆ ಹೊಂದುತ್ತಿದೆ. ಈ ದೇಹ ಒಂದು ದಿನ ಮರೆಯಾಗತ್ತೆ. ಬಾಲ್ಯದಲ್ಲಿ ಒಂದ್ ರೀತಿ ಇತ್ತು, ಯೌವನಕ್ಕೆ ಒಂದ್ ರೀತಿ ಬಂದಿದೆ, ಮುಪ್ಪಿನಲ್ಲಿ ಒಂದ್ ರೀತಿ, ಒಂದು ದಿನ ದೇಹ ಮರೆಯಾಗತ್ತೆ. ಹಾಗೆ ಈ ಮನಸ್ಸು, ಬಾಲ್ಯದ ಮನಸ್ಸು, ಯೌವನದ ಮನಸ್ಸು ಈ ರೀತಿ ಬರುತ್ತೆ, ತಾನೇ ಒಂದು ರೀತಿ ಮರೆಯಾಗತ್ತೆ. ಹಾಗೆ ಈ ಜೀವನೇ, ಈ ವ್ಯಕ್ತಿನೇ ಒಂದು ದಿನ ಕಾಣಿಸ್ಕೊಂಡಿದ್ದ ಮರೆಯಾಗ್ತಾನೆ ಇವನು. ಇವನೆಲ್ಲಾ ಅರಿತಾ ಇದ್ದೀನಲ್ಲ ನಾನು, ಇವೆಲ್ಲವೂ ನನಗೆ ಗೊತ್ತಾಗ್ತಿದೆಯಲ್ಲ, ಇವೆಲ್ಲವನ್ನೂ ಯಾವುದು ಅರಿತಿದ್ದೀನೋ ಅದು ನಾನು. ಈ ಅಹಂಕಾರದ ನಾನಲ್ಲ, ಈ ಎಚ್ಚರದೊಳಗಡೆ ಇರುವ ನಾನಲ್ಲ, ಇವೆಲ್ಲವನ್ನೂ ಅರಿಯುವ ಅರಿವು ನಾನು. ಈ ರೀತಿಯ ಅನುಭವವನ್ನು ಪಡೆದಿರುವಂತ ಮಹಾತ್ಮರು ಇನ್ನ ಈ ಎಚ್ಚರದ ಜೀವನಿಗೆ ಯಾಕೆ ಅವ್ರು ಇದ್ ಮಾಡ್ತಾರೆ? ಎಚ್ಚರದ ಜೀವನಿಗೆ ಅಸ್ತಿತ್ವ ಇಲ್ಲ, ಬರೀ ಅವನ ಎಚ್ಚರದಲ್ಲಿ ಮಾತ್ರ ಕಾಣಿಸ್ಕೊಳ್ತಾನೆ. ಕನಸಿನಲ್ಲಿ ಅವನ್ ಬೇರೆ ರೀತಿ ಇರ್ತಾನೆ. ಕನಸಿನವ್ರಿಗೆ ನಾವು ಮಹತ್ವ ಕೊಡ್ತೀವ? ಹಾಗೆ ಈ ಎಚ್ಚರನೇ ಒಂದು ಕನಸು ಅಂತ ಅನುಭವಿಸಿರುವಂತಹ ಮಹಾತ್ಮರಿಗೆ ಇದು ಕನಸು, ಇಡೀ ಈ ಎಚ್ಚರನೇ ಕನಸು. ಆ ರೀತಿ ಅವರು ಅನುಭವಿಸಿರ್ತಾರೆ. ಅವ್ರಿಗೆ ಇನ್ಯಾವ ಮೋಹ ಮಮಕಾರಗಳು? ಅದನ್ನ ಅವ್ರು ಹೇಳ್ತಿದ್ದಾರೆ. ಕನಸು ಬಿಸಿಲು ದೊರೆ ಅಂದ್ರೆ ಈ ಮೃಗಜಲ, ಅದು ಸತ್ಯನ, ಅದು ಮೃಗಜಲ ಇರೋದು. ಬರೀ ಸುಮ್ನೆ ಹೇಗೆ ತೋರಿಕೆ ಇದೆಯೋ ಹಾಗೆ ಈ ಜೀವತ್ವನು ಒಂದು ತೋರಿಕೆ. ಸುರಚಾಪದಂತೆ ಅಂದ್ರೆ ಕಾಮನ ಬಿಲ್ಲು. ಹೇಗೆ ಕಾಮನ ಬಿಲ್ಲು ಬರೀ ಅದು ಕಾಣಿಸುತ್ತೆ, ಅದು ಸತ್ಯ ಇದೆಯಾ? ಬರೀ ಒಂದು ಕ್ಷಣ ತೋರೆ ಮರೆಯಾಗತ್ತಲ್ಲ, ಹಾಗೆ ಇಡೀ ಈ ನನ್ನ ಜೀವತ್ವನೇ ಇಡೀ ಎಚ್ಚರದಲ್ಲೇ ಹಾಗೆ ನಾನೇ ನೋಡಿದ್ರೆ ಗೊತ್ತಾಗತ್ತಲ್ಲ. ಎಚ್ಚರದಲ್ಲಿ ಮಾತ್ರ ಇದು ಕಾಣಿಸುತ್ತೆ, ಕನಸಿನಲ್ಲಿ ಬೇರೆ ರೀತಿ ಆಗತ್ತಲ್ಲ. ಎಲ್ಲೋಯ್ತು ಎಚ್ಚರ? ನಾನು 70-80 ವರ್ಷ ನನಗೆ ಅನುಭವ ಇದೆ, ನಾನು ಇಂಥವನು, ನಾನ್ ಕರ್ತೃ, ನಾನು ಭೋಕ್ತೃ ಏನೇನ್ ಮಾತಾಡ್ತಿರ್ತಾನೆ. ನಿದ್ದೆ ಬಂದು ಒಂದು ಕ್ಷಣಕ್ಕೆ ಮರೆ ಆಗ್ತಾನೆ ಇವನು. ಇವನು ಹೇಗೆ ಸತ್ಯ? ಅವನು ಎಚ್ಚರದವನು. ಹೇಗೆ ಕಾಮನ ಬಿಲ್ಲು, ಹೇಗೆ ಕನಸು ಇದೆಯೋ ಹಾಗೆ ಇವನು ಎಚ್ಚರದವನುವೆ. ಹಾಗೆ ನಾನು ಜೀವ ನಾನು ಅಂತೆಲ್ಲ ಅಂತಿರೋನುವೆ. ಅದನ್ನ ಅವ್ರು ಹೇಳ್ತಾರೆ, ಸುರಚಾಪದಂತೆ ಜನಿಸಿ ತೋರುವ ವಿಶ್ವವಿದು. ಇಡೀ ಈ ಜಗತ್ತೇ ಆ ರೀತಿ. ಈಗ ಕನಸಿನಲ್ಲಿ ಒಂದು ಜಗತ್ತು ಸೃಷ್ಟಿಯಾಗಿದೆಯಲ್ಲ, ಅದು ಸತ್ಯ ಇದೆಯಾ? ಅಲ್ಲಿ ಯಾರು ಬಂದ್ರು, ಅಲ್ಲಿ ಯಾರು ಬಂದು ಸೃಷ್ಟಿ ಮಾಡಿದ್ರು? ನನ್ ಮನಸ್ಸೇ ಸೃಷ್ಟಿ ಮಾಡಿದ್ದು. ನಾನೇ ಅದನ್ನೆಲ್ಲ ಸೃಷ್ಟಿ ಮಾಡ್ಕೊಂಡೆ. ಅದಕ್ಕೇನಾದ್ರು ಅಸ್ತಿತ್ವ ಇದೆಯಾ? ಎಚ್ಚರ ಆದ ತಕ್ಷಣ ಕನಸಿಗೆ ಮಹತ್ವ ಕೊಡ್ತೀನ ನಾನು? ಅದ್ ಹೇಗೆ ಇಲ್ವೇ ಇಲ್ವೋ ಹಾಗೆ ಇಡೀ ಎಚ್ಚರನೇ ಇಲ್ಲ, ಈ ಎಚ್ಚರಿಕೆ ಅಸ್ತಿತ್ವ ಇಲ್ಲ. ಈ ರೀತಿಯ ನೆಲೆ ಇಲ್ಲ ಅಂದ್ರೆ ಸ್ಥಿರ ಅಲ್ಲ ಅಂತ ಕಾಮನೆಗೆ ಅನ್ಯವಿಲ್ಲವೆಂಬುದು ಮಿಗೆಬಲ್ಲ. ಈ ರೀತಿಯ ಅಪರೋಕ್ಷ ಅನುಭವ, ಆ ಅನುಭವದಲ್ಲೇ ಉಳಿದಿರುವಂತ ಮಹಾತ್ಮರು ಅವ್ರು ಯಾಕೆ ಇನ್ನ ಕನಸಿನ ಬಗ್ಗೆ ಅವರು, ಈಗ ನಾನ್ ಕನಸಿನಲ್ಲಿ ದುಡ್ಡು ಬಹಳ ಲಾಸ್ ಆಗಿದೆ, ತುಂಬಾ ದುಃಖ ಪಡ್ತೀನ ಎಚ್ಚರ ಬಂದು. ಅಲ್ಲಿ ಯಾರೋ ಬಹಳ ಮಾನ ಅಪಮಾನ ಮಾಡಿದ್ದಾರೆ ನನಗೆ ಕನಸಿನಲ್ಲಿ. ಎಚ್ಚರ ಆದ ತಕ್ಷಣ ಎಷ್ಟೊಂದು ಅವಮಾನ ಆಗಿದೆ ನನ್ಗೆ ಅಂತೀನ. ಅಲ್ಲಿ ಯಾರು ನನ್ಗೆ ತುಂಬಾ ಆತ್ಮೀಯರಾಗಿರೋರು, ಅವ್ರಿಗೆ ಕಾಯಿಲೆ ಬಂದಿದೆ ಕನಸಿನಲ್ಲಿ, ಎಚ್ಚರಕ್ಕೆ ಬಂದು ನಾನ್ ತುಂಬಾ ದುಃಖ ಪಡ್ತೀನ. ಇನ್ನ ಅಲ್ಲಿ ಯಾರು ನನಗೆ ಅತಿಯಾಗಿ ತುಂಬಾ ಇಷ್ಟ ಪಡೋರೆ ದೇಹ ಬಿಟ್ಟಿದ್ದಾರೆ ಕನಸಿನಲ್ಲಿ, ಎಚ್ಚರ ಆದ ತಕ್ಷಣ ನಾನು ಏನಾರು ದುಃಖ ಪಡ್ತೀನ? ಅದೇ ರೀತಿ ಇಡೀ ಈ ಎಚ್ಚರದಿಂದನೇ, ಈ ಇಡೀ ಎಚ್ಚರನೇ ಕನಸು ಅಂತ ಹತ್ತಿರುವಂತಹ ಮಹಾತ್ಮರಿಗೆ ಇದ್ರಲ್ಲಿ ಏನಾದ್ರೂ ಆಗತ್ತ ಅವರಿಗೆ? ಇದು ಯಾವುದರ ಅನುಭವವೂ ಅವರಿಗೆ ಆಗೋದಿಲ್ಲ. ಅದನ್ನ ಅವ್ರು ಹೇಳ್ತಿದ್ದಾರೆ ಮುಂದೆ. ಹರುಷವಾರಿದೆ ಶಂಭುಲಿಂಗದೊಡವೆರೆದು ಮರಳಿ ಸಂಸ್ಕೃತಿಯ ವಾಸನೆಯ ನೆರೆಸುಟ್ಟ ಪರಿಕಲ್ಪನೆಗೆಟ್ಟ ಸಹಜ ಒಳವಟ್ಟ. ಹರುಷವಾರಿದಿ ಆ ಆನಂದದ ಸಮುದ್ರವೇ, ಆ ಅನುಭವವೇ ತಾವು ಆಗಿರುವಂತಹ ಆ ಬ್ರಹ್ಮಜ್ಞಾನಿಗಳು ಶಂಭುಲಿಂಗದೊಡವೆರೆದು ಅಂದ್ರೆ ಆ ಬ್ರಹ್ಮವಸ್ತುವೇ ಅದ್ರ ಜೊತೆನೆ ತಾವೇ ಅದಾಗಿರೋ ಅಂತವ್ರಿಗೆ ಮರಳಿ ಸಂಸ್ಕೃತಿಯ ವಾಸನೆಯ ನೆರೆಸುಟ್ಟ. ನಾವು ನಮ್ಗಾದ್ರೆ ಈಗ ನಾವ್ ಕೇಳ್ದಂಗ್ ಮಾತ್ರ ನಮ್ಗೆ ಅನುಭವದಲ್ಲಿ ಇರುತ್ತೆ, ಪುನಃ ನಾವು ದೇಹಾದಿಗಳನ್ನೇ ನಾವು ಅನುಭವಿಸ್ತೀವಿ. ಆದ್ರೆ ಇದನ್ನ ಪೂರ್ತಿ ಇದು ಕನಸು ಅಂತ ಅವ್ರಿಗೆ ಸ್ಪಷ್ಟ ಅನುಭವ, ನಾನು ಇರೋದೇ ಬ್ರಹ್ಮ ವಸ್ತು ಅಂತ ಅನುಭವಿಸಿರೋಂಥವ್ರಿಗೆ ಇದೆಲ್ಲವೂ ಹೇಗೆ ಅವರಿಗೆ ತೊಂದರೆ ಕೊಡುತ್ತೆ? ತಿರ್ಗಾ ಅವ್ರಿಗೆ ಮೋಹಾದಿಗಳೇನಾದ್ರು ತೊಂದರೆ ಕೊಡುತ್ತಾ ಅವರಿಗೆ? ಅಂದ್ರೆ ಅವ್ರಿಗೆ ಇದು ಯಾವುದರ ಸ್ಪರ್ಶವೂ ಇಲ್ಲದೆ ಇರುವಂತಹ ಆ ಆನಂದದ ಅನುಭವವನ್ನ ಅನುಭವಿಸಿರುವಂತಹ
ಮಹಾತ್ಮರು ಪುನಃ ಈ ದೇಹಾದಿಗಳಲ್ಲಿ ಹೇಗೆ ಮೋಹ ಮಮಕಾರ ಮಾಡ್ತಾರೆ? ಇದು ಕನಸು ಅಂತಾನೆ ಅವರಿಗೆ ಅನುಭವ ಆಗಿದೆ. ಈ ಕನಸು ಅಂತಾನೆ ಅವರಿಗೆ ಸ್ಪಷ್ಟ ಜ್ಞಾನ ಇದೆ. ಅವ್ರು ಇನ್ನ ಕನಸಿನ ಬಗ್ಗೆ ಅವ್ರು ಯಾಕೆ ಅದನ್ನ ಒಳಗಾಗ್ತಾರೆ ಕನಸಿನ ಅನುಭವಗಳಿಗೆ? ಆದ್ರಿಂದ ಜ್ಞಾನಿಗೆ ಇದ್ಯಾವುದರ ಅನುಭವವೂ ಇಲ್ಲ. ನಾವು ಯಾವಾಗ ಈ ಎಚ್ಚರದಿಂದನೇ ನಾನು ಪ್ರತ್ಯೇಕ ಅಂತ ನನಗೆ ಅನುಭವ ಬರುತ್ತೋ ಆಗ ಮಹಾತ್ಮರ ಅನುಭವ ನಮಗೆ ಗೊತ್ತಾಗತ್ತೆ. ಅಲ್ಲಿವರೆಗೂ ನಾವು ಕಲ್ಪನೆ ಮಾಡ್ತೀವಿ ಮಹಾತ್ಮರಿಗೆ ಹೀಗಿದ್ದಾರೆ ಹಾಗಿದ್ದಾರೆ, ಅವ್ರು ನಮ್ಮಾಗೆ ಇದ್ದಾರೆ, ದೇಹಾದಿಗಳನ್ನ ಅನುಭವಿಸ್ತಾರೆ ಅಂತ. ಯಾವಾಗ ನನಗೆ ನನ್ನ ದೇಹದ ಅನುಭವವೇ ನನಗಿರೋದಿಲ್ವೋ, ಯಾವಾಗ ನಾನು ಬ್ರಹ್ಮ ವಸ್ತುವನ್ನ ನಾನು ಅನುಭವಿಸ್ತೀನೋ ಆಗ ನನಗೆ ಅದರ ಅನುಭವ ಗೊತ್ತಾಗತ್ತೆ. ಆಗ ನಮ್ಗೆ ಮಹಾತ್ಮರ ಬಗ್ಗೆ ಗೊತ್ತಾಗತ್ತೆ. ಅಲ್ಲಿವರೆಗೂ ನಾವು ಊಹೆಗಳನ್ನ ಕಲ್ಪನೆಗಳನ್ನ ನಾವು ಮಾಡ್ತಿರ್ತೀವಿ. ಬ್ರಹ್ಮಜ್ಞಾನಿಗಳು ಗೊತ್ತಾಗೋದು ಇನ್ನೊಬ್ರು ಬ್ರಹ್ಮಜ್ಞಾನಿಗಳಿಗೆ. ನಾವು ದೇಹಾದಿಗಳನ್ನ ನಾವು ಒಳಗೊಂಡು ನಾವು ಅವ್ರನ್ನ ಕಲ್ಪನೆ ಮಾಡ್ತೀವಿ. ನಮ್ಮ ವಿವೇಕಾನಂದರು ಹೇಳ್ತಾರೆ, ಎಲ್ಲಾ ಎಮ್ಮೆಗಳು ಸೇರಿ ದೇವ್ರನ್ನ ಮಾಡ್ಬೇಕು ಅಂದ್ರೆ ದೊಡ್ಡ ಎಮ್ಮೆನ ಮಾಡ್ತಾರೆ ಹೊರ್ತು ಬೇರೆ ಇನ್ನೇನ್ ಮಾಡಕ್ಕಾಗತ್ತೆ? ಹಾಗೆ ನಾನು ಬ್ರಹ್ಮ ವಸ್ತುವನ್ನ ನನ್ನ ರೀತಿ, ನಾನು ಯಾವ ರೀತಿ ಸಂಸ್ಕಾರ, ನನ್ನ ಯಾವ ರೀತಿಯ ಅಧ್ಯಯನ, ಯಾವ ರೀತಿ ಸಂಪ್ರದಾಯಗಳನ್ನ ಬೆಳೆಸ್ಕೊಂಡ್ ಬಂದು ನಾನು ಮಾಡಿರ್ತೀನೋ ದೇವ್ರ ಬಗ್ಗೆ, ಆ ರೀತಿನೇ ನಾನು ಕಲ್ಪನೆ ಮಾಡ್ತಿರ್ತೀನಿ. ಆದ್ರೆ ಈ ಕಲ್ಪನೆಗೂ ಮೀರಿ ಆ ಬ್ರಹ್ಮ ವಸ್ತು ಇದೆ. ಆ ಬ್ರಹ್ಮ ವಸ್ತು ನಾನು, ಅದನ್ನ ನಾನು ಅನುಭವಿಸ್ಲೇಬೇಕು. ನನ್ನ ಇರುವಿನ ಸ್ವರೂಪ, ಅರಿವಿನ ಸ್ವರೂಪ, ನಾನು ಇರೋದೇ ಬ್ರಹ್ಮ ವಸ್ತು. ಆ ರೀತಿ ಅನುಭವಿಸಿರುವಂತ ಮಹಾತ್ಮರಿಗೆ ಈ ದೇಹಾದಿಗಳು ಯಾವುದು ಅವರಿಗೆ ತೊಂದರೆ ಕೊಡೋದಿಲ್ಲ, ಮತ್ತ ಅವ್ರು ಅದರಲ್ಲಿ ಮಮಕಾರವನ್ನು ಮಾಡೋದಿಲ್ಲ. ಇನ್ನ ಮುಂದಿನ ಸೂತ್ರ 41. ಎಂದಿನಂತೆ ಜೀವಭಾವವಿರಲು ನಿಜ ನಿಗಮ ಗುರುವಿಂದರಿದೊಡೇನು ಮುಕ್ತಿ ಸುಖ ಸಾಧ್ಯಬಹುದೇ? ಎಂದಿನಂತೆ ಜೀವಭಾವವಿರಲು, ನಮ್ಗೆ ಮೊದಲಿನಂತೆ ನನಗೆ ಜೀವಭಾವ ಇದೆ. ನಿಜ ನಿಗಮ ಗುರುವಿನಿಂದರಿದೊಡೇನು, ಈಗ ಗುರುಗಳೆಲ್ಲ ಹೇಳಿದ್ರುನು ಅವ್ರು ನೀನ್ ಬ್ರಹ್ಮವಸ್ತು, ನೀನು ಆತ್ಮವಸ್ತು ಅಂತೆಲ್ಲ ಹೇಳಿದ್ರು, ನಾನು ಮೊದಲಿನ ಹಾಗೆ ಜೀವಭಾವ ಇದ್ರೆ ಹೇಗೆ ಮುಕ್ತಿ ಸುಖ ಸಾಧ್ಯಬಹುದೇ? ಅವ್ರು ಅದನ್ನ ಮುಂದೆ ವಿವರಿಸ್ತಾ ಹೋಗ್ತಾರೆ. ಜ್ಞಾನ ಅಂದ್ರೆ ಏನು, ಅಜ್ಞಾನಿ ಅಂದ್ರೆ ಏನು, ಅಜ್ಞಾನಿ ಯಾವ ರೀತಿ ಇರ್ತಾನೆ, ಜ್ಞಾನಿ ಯಾವ ರೀತಿ ಇರ್ತಾರೆ. ನಾನು ಎಂದಿನಂತೆ ಕಾಮ, ನನಗೆ ಮೊದಲಿನ ಹಾಗೆ ಕಾಮ ನನಗಿದೆ, ಮೊದಲಿನ ಹಾಗೆ ನಾನು ಕಾಮಕ್ಕೆ ಒಳಗಾಗಿದ್ದೀನಿ. ನಾನು ಎಂದಿನಂತೆ ಕೋಪ, ನಾನು ಬ್ರಹ್ಮಜ್ಞಾನದ ಮಾತಾಡ್ತಿರ್ತೀನಿ, ಬ್ರಹ್ಮ ಆತ್ಮ ಎಲ್ಲವನ್ನೂ ಮಾತಾಡ್ತಿದ್ದೀನಿ. ಆದ್ರೆ ಮೊದಲಿನಂತೆ ನನಗೆ ದೇಹ ಭಾವ ಇದೆ, ಮೊದಲಿನಂತೆ ನನಗೆ ಹಸಿವೆ ತೃಷಗಳಿದೆ, ಮೊದಲಿನಂತೆ ನಾನೆಲ್ಲ ಅನುಭವಿಸ್ತಿದ್ದೀನಿ. ಮಾತಾಡೋದು ಮಾತ್ರ ಬ್ರಹ್ಮವನ್ನ ಮಾತಾಡ್ತಿರ್ತೀನಿ. ಹೇಗೆ ಬ್ರಹ್ಮಜ್ಞಾನದ ಅನುಭವ ಗೊತ್ತಾಗತ್ತೆ? ಅದನ್ನ ಅವ್ರು ಹೇಳ್ತಿದ್ದಾರೆ. ಎಂದಿನಂತೆ ಕಾಮ, ಎಂದಿನಂತೆ ಕೋಪ, ಅತಿ ಲೋಭ, ಮೊದಲನಾಗೆ ನನಗೆ ಎಲ್ಲಾ ಕೋಪ ತಾಪಗಳು ನಾನು ಅನುಭವಿಸ್ತಾ ಇದ್ದೀನಿ. ಜ್ಞಾನಿಗೂ ಇವೆಲ್ಲವೂ ಇರುತ್ತೆ, ನನಗೂ ಇವೆಲ್ಲವೂ ಇರುತ್ತೆ. ಆದರೆ ಅಂತರಂಗದಲ್ಲಿ ಭೇದ ಇರುತ್ತೆ. ಆ ಅಂತರಂಗದಲ್ಲಿ ಏನು ನಾನ್ ಅನುಭವಿಸ್ತೀನಿ, ನಾನು ಅಂತ ಇದೀನಲ್ಲ, ಅದು ಅವ್ರಿಗಿರೋದಿಲ್ಲ. ನನಗೆ ಅದ್ ನಾನು ಅಂತ ಇರುತ್ತೆ. ಇದೇ ವ್ಯತ್ಯಾಸ. ಜ್ಞಾನಿಗೂ ಅಜ್ಞಾನಿಗೂ ಅದು ನಮಗ್ ಗೊತ್ತಾಗೋದಿಲ್ಲ. ಅದು ಅಂತರಂಗದಲ್ಲಿ ನಾನ್ ಅನ್ನೋದೇ ಅವ್ರಿಗಿರೋದಿಲ್ಲ. ಅವ್ರಿಗೆ ಬಹಳ ನಾನನ್ನೋದೇ, ಜೀವತ್ವ ಅನ್ನೋದೇ ನೆರೆ ಸುಟ್ಟಿರ್ತಾರೆ. ಈ ಜೀವತ್ವ ಅಂತ ನಾನು ಅಂತ ಯಾರಿಗಿದೆಯೋ ಅವ್ರಿಗೆ ಇವೆಲ್ಲವೂ ಇರುತ್ತೆ. ಯಾರಿಗೆ ಜೀವತ್ವವೇ ನಾನು ಅಂತ ಇರೋದಿಲ್ವೋ ಅವ್ರಿಗೆ ಬರೀ ಇದೆಲ್ಲವೂ ಕಾಣಿಸ್ತಿರತ್ತೆ ಹೊರಗಡೆ ಇರೋರಿಗೆ. ಅಂತರಂಗದಲ್ಲಿ ಅವ್ರಿಗೆ ಏನೂ ಇರೋದಿಲ್ಲ. ಬರೀ ಹೊರಗಡೆ ಅವ್ರು ಆ ರೀತಿ ತೋರಿಕೆ ಮಾಡ್ತಿರ್ತಾರೆ. ಆ ರೀತಿ ಎಂದಿನಂತೆ ಕಾಮ, ನನಗೆ ಮೊದಲ ಹಾಗೆ ಕಾಮದ ಅನುಭವ ನನಗಿದೆ. ಎಂದಿನಂತೆ ಕೋಪ, ಮೊದಲಿನ ಹಾಗೆ ನಾನು ಕೋಪವನ್ನ ಅನುಭವಿಸ್ತೀನಿ. ಎಂದಿನಂತೆ ಲೋಭ, ದುಡ್ಡಿನ ಲೋಭ ನನಗ್ ಮೊದ್ಲಾಗೆ ಇದೆ. ಎಂದಿನಂತೆ ಮದ ಮೋಹ ಮತ್ಸರ ನಿಖರ, ಅಂದ್ರೆ ಇವುಗಳೆಲ್ಲದರ ಸಮೂಹ, ಇವೆಲ್ಲದರ ಸಮೂಹನೇ ನಾನು. ಈ ಮದ ಮತ್ಸರ ಮೋಹ ಮಮಕಾರ ಕಾಮ ಕೋಪ ಇವೆಲ್ಲವೂ ನನಗೆ ಮೊದಲನಾಗೆ ನಾನು ಅನುಭವಿಸ್ತಾ ಇದ್ದೀನಿ ಅಂತ ನನಗಿದ್ರೆ, ಅನುಭವ ನನಗಿದ್ರೆ, ನಾನು ಹೇಗೆ ಆತ್ಮಜ್ಞಾನ ಪಡೆದಿದ್ದೀನಿ? ನಾಗಾದ್ರೆ ಆತ್ಮಜ್ಞಾನ ಪಡೆದಿಲ್ಲ. ಆತ್ಮಜ್ಞಾನ ಪಡೆದಿರೋರಿಗೆ ಇದರ ಯಾವುದರ ಅನುಭವವೂ ಇರೋದಿಲ್ಲ. ಎಂದಿನಂತೆ ಭಯ, ಇವೆಲ್ಲವೂ ಹೋಗೋದು ಆತ್ಮಜ್ಞಾನ ಒಂದ್ರಿಂದನೇ. ಎಂದಿನಂತೆ ಶೋಕ, ಎಂದಿನಂತೆ ಮೂರವಸ್ಥೆ, ಈ ಮೂರವಸ್ಥೆನೂ ದಿನ ಆದ್ರಿಂದ ಪ್ರತ್ಯೇಕ ಆದ್ರೆ ಮಾತ್ರ, ಆತ್ಮಜ್ಞಾನವನ್ನ ಪಡೆದ್ರೆ ಮಾತ್ರ ಅವುಗಳಿಂದ ಪ್ರತ್ಯೇಕ ಆಗ್ಬೋದೇ ಹೊರ್ತು ನಾನು ಆ ಮೂರವಸ್ಥೆಯನ್ನ ತಪ್ಪಿಸ್ಕೊಳ್ತೀನಿ ಅನ್ನೋದು ಅಷ್ಟು ಸಾಧ್ಯ ಅಲ್ಲ.
ನಾನು ಎಚ್ಚರದಲ್ಲಿದ್ದು ನನಗೆ ಕನಸು ನಿದ್ರೆ ಬೇಡ ಅಂದ್ರೆ ಆಗತ್ತಾ? ನನ್ನನ್ ಕೇಳಿದ್ರೆ ತಾನೇ ಅದು ತಾನೇ ನಿದ್ರೆಗೆ ಹೋಗುತ್ತೆ. ನಾನು ಏನೇ ಮಾಡಿದ್ರು ನಿದ್ದೆಗೆ ಹೋಗ್ಬಾರ್ದು ಅಂತ ಕೂತಿದ್ರೆ ಬಿಡತ್ತಾ? ಕನಸಿಗೆ ಹೋಗ್ಬಾರ್ದು ಅಂದ್ರೂ ಬಿಡತ್ತಾ? ಆ ಮೂರವಸ್ಥೆಗಳನ್ನ ಮೊದ್ಲಾಗೆ ನಾನು ಅನುಭವಿಸ್ತಿದ್ದೀನಿ. ನಾನು ಇಲ್ಲ ಗುರುಗಳ ಹತ್ರ ನಾನು ಶ್ರವಣವನ್ನ ಕೇಳಿದ್ದೀನಿ, ಮಾಡಿದೀನಿ, ನಾನು ಆತ್ಮ ವಸ್ತುವನ್ನ ಅನುಭವಿಸಿದೀನಿ ಅಂತೀಯಲ್ಲ, ಇವುಗಳನ್ನೆಲ್ಲ ಮೊದ್ಲಾಗೆ ಅನುಭವಿಸ್ತಿದ್ರೆ ನೀನು ಹೇಗೆ ನೀನು ಆತ್ಮಜ್ಞಾನ ಪಡೆದಿದ್ಯಾ? ನಾನ್ ಆತ್ಮ ಬ್ರಹ್ಮ ಎಲ್ಲವನ್ನೂ ಹೇಳ್ಬೋದು, ನಾನಿರೋದೇ ಆ ಬ್ರಹ್ಮ ವಸ್ತು, ನಾನಿರೋದೇ ಅದು ಅಂತೆಲ್ಲ ಅನ್ನು. ಆದ್ರೆ ನಿನಗೆ ಇದರ ಅನುಭವ ಇದೆಯಲ್ಲ, ಈ ದೇಹದ ಅನುಭವ ನಿನಗಿದೆಯಾ? ನನಗ್ ನಾನೇ ಪರೀಕ್ಷೆ ಮಾಡ್ಕೊಳ್ಳೋದು. ಸಾಧಕ ಅಂದ್ರೆ ನನಗ್ ನಾನೇ ಪರೀಕ್ಷೆ ಮಾಡ್ಕೊಳ್ಳೋದು. ನನಗೆ ದೇಹದ ಅನುಭವ ಮೊದಲಿನ ಹಾಗೆ ಇದೆಯಾ? ಗುರುಗಳು ಹೇಳ್ತಿದಾರೆ ದೇಹ ನಾನಲ್ಲ, ಆದ್ರೆ ಎಂದಿನಂತೆ ನನಗೆ ದೇಹದ ಮೋಹ, ಎಂದಿನಂತೆ ಕಾಮ ಇದೆ ನನಗೆ, ಎಂದಿನಂತೆ ಲೋಭ ಇದೆ ನನಗೆ, ಎಂದಿನಂತೆ ಮದಮೋಹ ಮತ್ಸರ, ಎಂದಿನಂತೆ ಭಯ ಶೋಕ, ಎಂದಿನಂತೆ ಮೂರವಸ್ಥೆ. ಈ ಮೂರವಸ್ಥೆಗಳಲ್ಲೇ ಓಡಾಡ್ತಿದ್ದೀನಿ ನಾನು. ತೋರ್ಪ ಹಸಿವು ತೃಷೆಗಳಿರುತ್ತಿರಲು, ನನಗೆ ಹಸುವೆ ನನಗೆ ತೃಷೆ ನನಗೆ ಅಂತ ನನಗೆ ಮೊದ್ಲಾಗೆ ನನಗೆಲ್ಲ ಇದೆ ಅಂದ್ರೆ ಹೆಂಗೆ ನೀನ್ ಆತ್ಮಜ್ಞಾನ ಪಡೆದಿದ್ದೀನಿ ಅಂತೀಯ? ಆತ್ಮಜ್ಞಾನ ಪಡೆದಿರೋರಿಗೆ ಇದು ಯಾವುದೂ ಇರೋದಿಲ್ಲ. ಅವ್ರಿಗೆ ಹಾಗೆ ಕಾಣಿಸ್ತಿರ್ತಾರೆ, ಆದ್ರೆ ಅಂತರಂಗದಲ್ಲಿ ಇದನ್ನೆಲ್ಲ ನಾನು ಅಂತ ಇದೀನಲ್ಲ, ನನಗೆ ಹಸುವೆ ಆಗಿದೆ, ನನಗೆ ತೃಷೆ ಆಗಿದೆ, ನಾನು ಕಾಮಕ್ಕೊಳಗಾಗಿದ್ದೀನಿ, ನಾನು ಕ್ರೋಧಕ್ಕೊಳಗಾಗಿದ್ದೀನಿ, ನನಗೆ ಇವೆಲ್ಲವೂ ದುಃಖ ಉಂಟಾಗ್ತಿದೆ, ದೇಹದ ದುಃಖ. ಈ ನಾನು ಅಂತೀನಲ್ಲ, ಆ ನಾನೇ ಅವ್ರಿಗಿರೋದಿಲ್ಲ. ಅದೇ ಆತ್ಮಜ್ಞಾನ. ಆ ರೀತಿ ನಿನಗಿದ್ಯಾ? ನೀನೇ ಪರೀಕ್ಷೆ ಮಾಡ್ಕೊ. ನಿನಗಿದ್ ಯಾವ್ದರ ಅನುಭವ ಆಗ್ತಿಲ್ವಾ? ನೀನು ಆತ್ಮಜ್ಞಾನಿ. ಇಲ್ಲ ನಿನಗಿದೆಲ್ಲ ಆಗ್ತಿದ್ಯಾ? ನಿನ್ಗೆ ಜೀವತ್ವ ಇನ್ನೂ ಇದೆ. ಎಂದಿನಂತೆ ದೇಶ, ನಾನೊಂದು ದೇಶದಲ್ಲಿದ್ದೀನಿ, ನಾನು ಈ ತರ ಒಂದು ಮನೆಯಲ್ಲಿದ್ದೀನಿ. ಕಾಲ, ನಾನು ಕಾಲಕ್ಕೊಳಪಟ್ಟಿದ್ದೀನಿ, ನನಗೆ ವಯಸ್ಸಾಗ್ತಿದೆ, ನನಗೆ ದೇಹಕ್ಕೆ ವಯಸ್ಸಾಗ್ತಿದೆ, ಈ ರೀತಿ ಎಲ್ಲ ನಿನ್ಗೆ ಅನುಭವಕ್ಕಿದೆಯಾ? ತಿಳ್ಕೊ, ನಿನ್ಗಿನ್ನೂ ಆತ್ಮಜ್ಞಾನ ಆಗಿಲ್ಲ. ಗತಿ, ದೇಹದ ಅಭಿಮಾನ, ಇದು ವಿಪರೀತ. ದೇಹದ ಅಭಿಮಾನ ಎಷ್ಟು ವಿಪರೀತ ಇದೆ ನನಗೆ. ದೇಹಕ್ಕೆ ಏನಾದ್ರೂ ಒಂದು ಸಣ್ಣದೇನಾದ್ರೂ ನಾನು ಆದ್ರೆ ಗಾಬರಿ ಆಗ್ತೀನಿ, ದೇಹಕ್ಕೆ ಸ್ವಲ್ಪ ಏನಾದ್ರೂ ಕಾಯಿಲೆ ಬಂದ್ರೆ ಬಹಳ ದುಃಖಿ ಆಗ್ತೀನಿ ನಾನು. ದೇಹದ ಅಭಿಮಾನ, ಅದು ಅದೇನಾದ್ರು ಸುಖ ಆದ್ರೆ, ಏನಾದ್ರು ತೊಂದ್ರೆ ಆದ್ರೆ, ಏನಾದ್ರೆ ಎಷ್ಟೊಂದು ಅಭಿಮಾನ. ಮೊದಲಿನ ಹಾಗೆ ಇದ್ರೆ ನಿನಗೆ ಜೀವಭಾವ ಇದೆ, ತಿಳ್ಕೊ. ದೇಹಾಭಿಮಾನವೆಂದಿನಂತೆ ಕುಲ, ನಮ್ದು ಒಳ್ಳೆ ಶ್ರೇಷ್ಠ ಕುಲ, ಜಾತಿ, ನಮ್ದು ಒಳ್ಳೆಯ ಜಾತಿ, ನಾಮರೂಪಗಳು, ನಾನೊಂದು ದೇಹ, ನನಗೊಂದು ಆಕಾರ ಇದೆ, ಈ ರೀತಿ ಎಲ್ಲಾ ಭ್ರಮೆಗಳು ಇದೆ ನನಗೆ. ಈ ರೀತಿ ಎಲ್ಲಾ ಜೀವನಿಗಿರದೆ. ಈ ಜೀವತ್ವ ಭಾವ ನಿನಗಿದೆಯಾ? ನೀನೇ ನೋಡ್ಬೇಕದನ್ನ. ಎಂದಿನಂತೆ ಜಗವಾರು ವಿಕೃತಿ ಸಂಸರಣ, ಎಂದಿನಂತೆ ಕರ್ಮವಿಹ ಪರದೊಲವಿರಲು. ಮೊದಲಿನ ಜ್ಞಾನ ಪಡೆಯೋದಕ್ಕಿಂತ ಮೊದ್ಲು ನನ್ಗೀಗ ಆತ್ಮಜ್ಞಾನ ಪಡೆದಿದ್ದೀನಿ ಅಂತೀಯ. ಮೊದ್ಲು ನಿನಗೆ ಇವೆಲ್ಲವೂ ಇತ್ತು, ಜಾತಿ ಕುಲ, ಕಾಲ ದೇಶ ನಾಮರೂಪಗಳು, ನಾನು ಇಂಥವ್ರು, ಅದೆಲ್ಲ ಇತ್ತಲ್ಲ. ಈ ಜ್ಞಾನ ಪಡೆದಿದ್ದೀನಿ ಅಂತೀಯಲ್ಲ, ಈಗ್ಲೂ ನಿನ್ಗೆ ಅದೇ ರೀತಿ ಇದೆ ಅಂದ್ರೆ ಹೇಗ್ ಸಾಧ್ಯ? ಅಂದ್ರೆ ಆತ್ಮಜ್ಞಾನಿ ಆಗಿರೋರಿಗೆ ಇದು ಯಾವುದೂ ಇರೋದಿಲ್ಲ. ನಿನ್ಗೆ ಅವೆಲ್ಲವೂ ಇದೆ ಅಂತಂದ್ರೆ ಇನ್ನು ಆತ್ಮಜ್ಞಾನ ಆಗಿಲ್ಲ. ಎಂದಿನಂತೆ ನವಗುಣವೆಂದಿನಂತೆ, ಆ 9 ಗುಣಗಳು ಮಮಕಾರವೆಂದಿನಂತೆ. ಈಗ್ಲೂ ನನಗೆ ಮಕ್ಕಳ ಮೇಲೆ, ದುಡ್ಡಿನ ಮೇಲೆ ಇವೆಲ್ಲ ಮಮಕಾರಗಳು ಮೊದಲನ ಹಾಗೆ ನನಗಿದೆ. ಎಂದಿನಂತೆ ನಿಂದೆ, ಈಗ ಯಾರು ನಿಂದೆ ಮಾಡಿದ್ರೆ ಬಹಳ ನೋವಾಗೋದು, ತಿರಸ್ಕಾರ ಮಾಡಿದ್ರೆ, ವಂದನೆ ಮಾಡಿದ್ರೆ ಬಹಳ ಖುಷಿ ಆಗೋದು, ಕುಂದು ಅಂದ್ರೆ ಸನ್ಮಾನ ಮಾಡೋದು, ಇವೆಲ್ಲ ಕುಶಲ. ಎಂದಿನಂತೆ ತೋರು ವಿವರಿಂದೆ ವಿಲಕ್ಷಣವಾದಾನಂದ ಬೋಧಾಂಬುದೆ ಶಂಭುಲಿಂಗವಾಗಿರದೆ. ಮೊದಲಾಗೆ ನನ್ಗೆ ಇವೆಲ್ಲವೂ ಇದೆ ಅಂತಂದ್ರೆ ನನಗೆ ಆತ್ಮಜ್ಞಾನ ಆಗಿಲ್ಲ. ಅಂದ್ರೆ ಆತ್ಮಜ್ಞಾನಿ ಆಗಿರೋರಿಗೆ ಇದ್ಯಾವುದೂ ಇರೋದಿಲ್ಲ. ಎರಡನ್ನೂ ಒಟ್ಟಿಗೆ ಹೇಳ್ತಿದ್ದಾರೆ. ಅಜ್ಞಾನಿ ಆಗಿದ್ರೆ ಏನೇನ್ ಲಕ್ಷಣಗಳಿರುತ್ತೆ, ಜ್ಞಾನಿ ಆದ್ರೆ ಅವನಿಗೇನೂ ಇರೋದಿಲ್ಲ. ಇದನ್ನ ಅವ್ರು ಹೇಳಿದ್ರು. ಮುಂದೆ ನಾಳೆ ಸೂತ್ರ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣ